ಮತ್ತು ಶಾಖೆಯ ನಾಮಕರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ನಾನು ಮಂಜುಳಾ ಕಟ್ಟಿಮನಿಯಕ್ಕ ನಡೆಸಿಕೊಡುತ್ತಿದ್ದೇನೆ. ಗಣ್ಯರನ್ನು ಸ್ವಾಗತಿಸಲು ನಿರ್ಮಲಾ ಅಕ್ಕ ಇವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಲೋ, ನನ್ನ ಶುಭಂ ಕರೋತಿ ಹರಿ ಓಂ. ನನ್ನ ಹೆಸರು ನಿರ್ಮಲಾ ಅಡವಿ ಅಕ್ಕ. ಮಾತೃ ಭೋಜನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿದ ಪ್ರೇಮಾ ಹೆಗಡೆ ಅಕ್ಕನವರಿಗೆ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಹರಿ ಓಂ. ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿದಂತಹ ವಿರೂಪಾಕ್ಷಯ್ಯ ಹಿರೇಮಠ ಅಣ್ಣನವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ವಕ್ತಾರರಾಗಿ ಆಗಮಿಸಿದ ವಿಜಯ ಬದ್ದಿ ಅಕ್ಕ ಅವರಿಗೆ ಸಮಿತಿಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹರಿ ಓಂ. ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿದಂತಹ ವಿರೂಪಾಕ್ಷಯ್ಯ ಹಿರೇಮಠ ಅಣ್ಣನವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹರಿ ಓಂ ಅಣ್ಣ. ಗಣ್ಯರನ್ನು ಸ್ವಾಗತಿಸಿದ ನಿರ್ಮಲಾ ಅಕ್ಕ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮವನ್ನು ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸಲು ನೀಲಾ ಆರಾಧ್ಯ ಮಠ ಅಕ್ಕ ಇವರನ್ನು ವಿನಂತಿಸುತ್ತಿದ್ದೇನೆ. ಹರಿ ಓಂ. ಎಲ್ಲರೂ ವಜ್ರಾಸನ ಸ್ಥಿತಿ ಅಥವಾ ಸುಖಾಸನ ಒಳಗೆ ಕೂತ್ಕೊಂಡ್ರಿ. ಕೈ ನಮಸ್ಕಾರ ಸ್ಥಿತಿ ಒಳಗಿರಲಿ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ 3 ಬಾರಿ ಓಂಕಾರದೊಂದಿಗೆ ಪ್ರಾರ್ಥನೆ ನಡೆಸಿಕೊಟ್ಟ ನೀಲಾ ಆರಾಧ್ಯ ಮಠ ಅಕ್ಕ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ವೈಯಕ್ತಿಕ ಗೀತೆ ಹೇಳಲು ಅಕ್ಷತಾ ಅಕ್ಕ ಇವರನ್ನು ವಿನಂತಿಸುತ್ತೇನೆ. ಹರಿ ಓಂ. ನನ್ನ ಹೆಸರು ಅಕ್ಷತಾ ಪಾಟೀಲ್ ಅಕ್ಕ. ನಾನಿವತ್ತು ವೈಯಕ್ತಿಕ ಗೀತೆ ಹೇಳ್ತಾ ಇದ್ದೀನಿ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ
ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಪಾಲಿಸು ನಮಗೆ ವಿನಾಯಕ ಕಾರ್ಯಪಾಲಿಸು ನಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯೆ ಪಾಲಿಸು ನಮಗೆ ವಿನಾಯಕ ವಿದ್ಯೆ ಪಾಲಿಸು ನಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಭಜನಾರಂಭದಿ ಭಜಿಸುವೆ ನಿನ್ನನು ಭಜನಾರಂಭದಿ ಭಜಿಸುವೆ ನಿನ್ನನು ಭಜನೆ ಸಿದ್ಧಿಸು ನಮಗೆ ವಿನಾಯಕ ಭಜನೆ ಸಿದ್ಧಿಸು ನಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಹರಿ ಓಂ. ವೈಯಕ್ತಿಕ ಗೀತೆ ಹೇಳಿದ ಅಕ್ಷತಾ ಪಾಟೀಲ್ ಅಕ್ಕನವರಿಗೆ ಧನ್ಯವಾದಗಳು. ಈಗ ಗಣ್ಯರ ಪರಿಚಯ. ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರೇಮಾ ಹೆಗಡೆ ಅಕ್ಕ ಇವರ ಪರಿಚಯವನ್ನು ಸೀಮಾ ಮಿಷ್ಕಿನ್ ಅಕ್ಕ ಮಾಡಿಕೊಡಲು ವಿನಂತಿಸುತ್ತೇನೆ. ಹರಿ ಓಂ. ಎಲ್ಲರಿಗೂ ಶುಭ ಸಂಜೆ. ನಾನು ಸೀಮಾ ಮಿಸ್ಕಿನ್. ಇಂದು ಮಾತೃಭೋಜನ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನ ವಹಿಸಿಕೊಂಡಿರುವ ಮೂಲತಃ ಇಂದು ಮಾತೃಭೋಜನ ಕಾರ್ಯಕ್ರಮದ ಅಧ್ಯಕ್ಷತೆಯ ಸ್ಥಾನ ವಹಿಸಿಕೊಂಡಿರುವ ಪ್ರೇಮಾ ಹೆಗಡೆ ಅಕ್ಕನವರು ಮೂಲತಃ ಉತ್ತರ ಕನ್ನಡದವರು. ಸದ್ಯ ಹುಬ್ಬಳ್ಳಿಯ ನಿವಾಸಿಯಾಗಿದ್ದಾರೆ. ಅಕ್ಕನವರು BSc MA ಶಿಕ್ಷಣವನ್ನು ಪಡೆದು B.Ed ಕಾಲೇಜ್ ಹುಬ್ಬಳ್ಳಿ ಮಹಿಳಾ ವಿದ್ಯಾಪೀಠ ಹುಬ್ಬಳ್ಳಿಯಲ್ಲಿ ಉಪನ್ಯಾಸಕರಾಗಿ ಅಕ್ಕನವರು BSc MA ಶಿಕ್ಷಣ ಪಡೆದು B.Ed ಕಾಲೇಜ್ ಮಹಿಳಾ ವಿದ್ಯಾಪೀಠ ಹುಬ್ಬಳ್ಳಿಯಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಾ ನಿವೃತ್ತರಾಗಿರುತ್ತಾರೆ. ಅಕ್ಕನವರು ಕಳೆದ 8 ವರ್ಷಗಳಿಂದ SPYSS ಸಮಿತಿ ಯೋಗ ಕಲಿಸುತ್ತಾ ಇದ್ದಾರೆ. ಸಮಿತಿಯ ಪ್ರಾಥಮಿಕ ಮತ್ತು ಪ್ರಾಂತ ಶಿಕ್ಷಣ ಪೂರೈಸಿದ್ದಾರೆ. ಸದ್ಯ ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ಕರುಣಾ ಕಾಲೋನಿ ಶಾಖೆಯಲ್ಲಿ ಮುಖ್ಯ ಯೋಗ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಅಧ್ಯಕ್ಷರು ಪರಿಚಯ ಮಾಡಿಕೊಡಲು ಅವಕಾಶ ನೀಡಿದ ಸಮಿತಿಗೆ ಕೃತಜ್ಞತೆಗಳು. ಹರಿ ಓಂ. ಅಧ್ಯಕ್ಷರ ಪರಿಚಯ ಮಾಡಿಕೊಟ್ಟ ಸೀಮಾ ಮಿಷ್ಕಿನ್ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ಅತಿಥಿಯಾಗಿ ಆಗಮಿಸಿರುವ ವಿರೂಪಾಕ್ಷಯ್ಯ ಇವರ ಪರಿಚಯವನ್ನು ಅನಂತನ್ನ ಮಾಡಿಕೊಡಲು ವಿನಂತಿಸುತ್ತೇನೆ. ಹರಿ ಓಂ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಶ್ರೀ ರಾಮಚಂದ್ರ ಮಿಷನ್ ಧ್ಯಾನ ಕೇಂದ್ರ, ಚೈತನ್ಯ ನಗರ್, ಒಬ್ಬರು, ಹುಬ್ಬಳ್ಳಿ. ನನ್ನ ಹೆಸರು ಅನಂತ್ ಅಚ್ಚಲ್ಕರ್. ಮಾತೃಭೋಜನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ವಿರೂಪಾಕ್ಷಯ್ಯ ಹಿರೇಮಠ್ ಅಣ್ಣನವರಿಗೆ ಪರಿಚಯ ಮಾಡಲು ನನಗೆ ಹೆಮ್ಮೆ ಅನಿಸುತ್ತದೆ. ವಿರೂಪಾಕ್ಷಯ್ಯ ಹಿರೇಮಠ್ ಅಣ್ಣನವರು 26 ಜುಲೈ 1963ರಲ್ಲಿ ಜನಿಸಿದರು. ಇವರ ಧರ್ಮಪತ್ನಿ ಲೀಲಾ ವಿರೂಪಾಕ್ಷಯ್ಯ ಹಿರೇಮಠ್. ಇವರಿಗೆ 2 ಪುತ್ರರಿದ್ದಾರೆ. ಹಿರೇಮಠ್ ಅಣ್ಣನವರು ಹುಬ್ಬಳ್ಳಿ ಹೆಸ್ಕಾಂ KABಯಲ್ಲಿ 38 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ. 15 ವರ್ಷ ಚೈತನ್ಯ ನಗರ್ ನಿವಾಸಿಗಳ ಸಂಘದಲ್ಲಿ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಅದೇ ಸಂಘದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ವರಸಿದ್ಧ ವಿನಾಯಕ ದೇವಸ್ಥಾನ ಸಮಿತಿಯಲ್ಲಿ ಸೇವೆ ಕೂಡ ಸಲ್ಲಿಸುತ್ತಾ ಇದ್ದಾರೆ. ಹಿರೇಮಠ್ ಅಣ್ಣನವರು
ಕಾಯಕವೇ ಕೈಲಾಸ ಅನ್ನುವ ಮನೋಭಾವನವರು. ಅಣ್ಣನವರ ಧರ್ಮಪತ್ನಿ ಲೀಲಾ ಹಿರೇಮಠ್ ಅಕ್ಕನವರು ಕೂಡ ಚೇತನ್ ನಗರದಲ್ಲಿ ಯೋಗಾಭ್ಯಾಸದ ತರಬೇತಿ ನೀಡುತ್ತಿದ್ದಾರೆ. ಅತಿಥಿಗಳ ಪರಿಚಯವನ್ನು ಮಾಡಲು ಅವಕಾಶ ನೀಡಿ ಸಮಿತಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹರಿ ಓಂ. ಹರಿ ಓಂ. ಅತಿಥಿ ಪರಿಚಯ ಮಾಡಿಕೊಟ್ಟ ಅನಂತ್ ಅಣ್ಣ ಇವರಿಗೆ ವಂದನೆಗಳು. ಕಾರ್ಯಕ್ರಮದ ವಕ್ತಾರರಾಗಿ ಆಗಮಿಸಿರುವ ವಿಜಯ ಬದ್ದಿ ಇವರ ಪರಿಚಯವನ್ನು ಕಲಾವತಿ ಅಕ್ಕ ಮಾಡಿಕೊಡಲು ವಿನಂತಿಸುತ್ತೇನೆ. ಹರಿ ಓಂ. ಶುಭ ಸಂಜೆ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಶ್ರೀ ರಾಮಚಂದ್ರ ಮಿಷನ್ ಧ್ಯಾನ ಕೇಂದ್ರ, ಚೈತನ್ಯ ನಗರ, ಗೋಕುಲ್ ರೋಡ್, ಹುಬ್ಬಳ್ಳಿ. ನನ್ನ ಹೆಸರು ಕಲಾವತಿ ಅನಂತ್ ಅಚಲ್ಕರ್. ಮಾತೃಭೋಜನ ಕಾರ್ಯಕ್ರಮಕ್ಕೆ ವಕ್ತಾರರಾಗಿ ಆಗಮಿಸಿರುವಂತಹ ಶ್ರೀ ಗುರುಮಾತಾ ವಿಜಯಾಬದ್ದಿ ಅಕ್ಕನವರ ಪರಿಚಯ ಮಾಡಲು ನನಗೆ ಸಂತೋಷ ಅನಿಸುತ್ತದೆ. ಶ್ರೀ ಗುರುಮಾತಾ ವಿಜಯಾಬದ್ದಿ ಅಕ್ಕನವರು ಪ್ರಸಿದ್ಧ ವ್ಯಾಪಾರಸ್ಥರಾದ ಶ್ರೀಯುತ ವಿಶ್ವನಾಥ್ ಸಾ ಕಿರಣಸಾ ಬದ್ದಿಯವರ ಮಗಳು. ಇವರ ಶಿಕ್ಷಣವು ಗಂಗಾಧರ ಹೈಸ್ಕೂಲ್ನಲ್ಲಿ SSLCಯವರೆಗೆ ಆಗಿದೆ. ಇವರು ರಾಜಧಾನಿ ಕಾಲನಿ, ಗೋಕುಲ್ ರೋಡ್, ಹುಬ್ಬಳ್ಳಿ ನಿವಾಸಿ. ಇವರು ಆಧ್ಯಾತ್ಮಿಕ ಚಿಂತನೆಯನ್ನು ಆರ್ಷ ವಿದ್ಯಾಪೀಠದ ಪರಮ ಪೂಜ್ಯರಾದ ಶ್ರೀ ಶ್ರೀ ಚಿದ್ರೂಪಾನಂದ ಸರಸ್ವತಿ ಮಹಾಸ್ವಾಮಿಗಳಲ್ಲಿ 1984ರಲ್ಲಿ ಆರಂಭಿಸಿದರು. ಇವರು ವೇದ, ಉಪನಿಷತ್ ಹಾಗೂ ಭಗವದ್ಗೀತೆಗಳ ಚಿಂತನ ಮಂಥನವನ್ನು ಆಳವಾಗಿ ಅಭ್ಯಾಸ ಮಾಡಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮದ ಕಡೆಗೆ ಒಲಿದು ಅವರ ಪೂರ್ವಜನ್ಮದ ಪುಣ್ಯ ಬ್ರಹ್ಮಚಾರಿಣಿಯಾಗಿರುವ ಇವರು ಹುಬ್ಬಳ್ಳಿಯ ಅನೇಕ ಸ್ಥಳಗಳಲ್ಲಿ ನಿಯಮಿತವಾಗಿ ಪ್ರವಚನಗಳನ್ನು ನೀಡುವುದರ ಮೂಲಕ ಸದ್ಭಕ್ತರಲ್ಲಿ ಭಕ್ತಿಯ ಭಾವದ ದೀಪ ಬೆಳಗಿಸಿದ್ದಾರೆ. ಹುಬ್ಬಳ್ಳಿ ತಾಲೂಕು ಹಾಗೂ ಧಾರವಾಡ ಜಿಲ್ಲೆಯ ಊರುಗಳಲ್ಲಿ ಸರಳವಾದ ಆಡು ಭಾಷೆಯಲ್ಲಿ ಉಪನ್ಯಾಸಗಳನ್ನು ಹಾಗೂ ವೇದಾಂತದ ಕ್ಲಾಸುಗಳನ್ನು ನಡೆಸಿ ಜನಾಕರ್ಷಣೆ ಪಡೆದಿದ್ದಾರೆ. ಕೆಎಲ್ಇ ಧ್ವನಿ, ಆಕಾಶವಾಣಿ, ಬದುಕು ಬಂಗಾರ ಕಾರ್ಯಕ್ರಮಗಳಲ್ಲಿ ಬಹಳಷ್ಟು ಸಲ ಆಧ್ಯಾತ್ಮದ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಸಾಂಸ್ಕೃತಿಕ ಸಂಘಟನೆ ಹಾಗೂ ಆಧ್ಯಾತ್ಮ ಕ್ಷೇತ್ರದಲ್ಲಿ ಸಲ್ಲಿಸುತ್ತಿರುವ ಸೇವೆಯನ್ನು ಗುರುತಿಸಿ ಶ್ರೀಮಾತಾ ವಿಜಯಾಬದ್ದಿ ಅಕ್ಕನವರಿಗೆ ಹುಬ್ಬಳ್ಳಿ ಗೀತಾ ಮಂದಿರ ಸತ್ಸಂಗ ಸಮಿತಿಯವರು 2014ನೇ ಸಾಲಿನ ಮಹಿಳಾ ಸಾಧಕರ ಪ್ರಶಸ್ತಿಯನ್ನು ಸಲ್ಲಿಸಿದ್ದಾರೆ. ಹರಿ ಓಂ. ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡು ಸಮಾಜದ ಹಿತಕ್ಕಾಗಿ ದುಡಿಯುವ ಕೆಲವು ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಶ್ರೀ ಮದ್ಭಗವದ್ಗೀತಾ ಪ್ರವಚನ ಮಾಡುತ್ತಾ ಸಮಾಜದ ಜನರಲ್ಲಿ ಸದ್ಭಾವನೆಯನ್ನು ತುಂಬುತ್ತಾ ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರಣೆಯನ್ನು ಹಾಗೂ ಸನಾತನ ಧರ್ಮದ ಜಾಗೃತಿಯನ್ನು ಹೆಚ್ಚಿಸುತ್ತಿದ್ದಾರೆ. ವಕ್ತಾರರ ಪರಿಚಯವನ್ನು ಮಾಡಲು ಅವಕಾಶ ನೀಡಿದ ಸಮಿತಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹರಿ ಓಂ. ವಕ್ತಾರರ ಪರಿಚಯ ಮಾಡಿಕೊಟ್ಟ ಕಲಾವತಿ ಅಕ್ಕ ಇವರಿಗೆ ವಂದನೆಗಳು. ಫಲಪುಷ್ಪ ಅರ್ಪಣೆ. ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಿರುವ ಪ್ರೇಮಾ ಹೆಗಡೆ ಇವರಿಗೆ ರಾಜೇಶ್ವರಿ ಅಕ್ಕ ಇವರು ಫಲಪುಷ್ಪ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೂ ಕಾರ್ಯಕ್ರಮದ ಅತಿಥಿಯಾಗಿರುವ ವಿರೂಪಾಕ್ಷಯ್ಯ ಹಿರೇಮಠ್ ಇವರಿಗೆ ಅಪ್ಪುರಾಜ್ ಕೊರಕಪ್ ಇವರಿಂದ ಫಲಪುಷ್ಪ ಇದು ಹಿಡ್ಕೊರಿ, ಕೊಡ್ತೀರಾ? ಇರ್ಲಿ ಕೊಡ್ರಿ. ಹಾಗೂ ಕಾರ್ಯಕ್ರಮದ ವಕ್ತಾರರಾಗಿ ಆಗಮಿಸಿದ ವಿಜಯಾ ಬದ್ದಿ ಇವರಿಗೆ ರಶ್ಮಿ ಅಕ್ಕ ಫಲಪುಷ್ಪ ಅರ್ಪಣೆ. ಧನ್ಯವಾದಗಳು. ಈಗ ಸಮಿತಿಯ ಪರಿಚಯವನ್ನು ಶಿಲ್ಪಾ ಅಕ್ಕ ಇವರು ಮಾಡಿಕೊಡಬೇಕಾಗಿ ವಿನಂತಿಸುತ್ತೇನೆ. ಹರಿ ಓಂ. ಶುಭ ಸಂಜೆ. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ರಿಜಿಸ್ಟ್ರಾರ್, ಕರ್ನಾಟಕ. ಇದು ಯೋಗ ವಿದ್ಯೆಯ ಮೂಲಕ ಸಮಾಜವನ್ನು ಸದೃಢಗೊಳಿಸುತ್ತಾ ಸನ್ಮಾರ್ಗದಲ್ಲಿ ಮುನ್ನಡೆಸುತ್ತಿರುವ ಮಹಾನ್ ಸಂಘಟನೆಯಾಗಿದೆ. ಸಮಿತಿಯು ಮಲ್ಲಾಡಿಹಳ್ಳಿಯ ಪರಮಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಶುಭಾಶೀರ್ವಾದಗಳೊಂದಿಗೆ ಪ್ರಾರ್ಥನಾ ಸ್ಮರಣೀಯರಾದ ಶ್ರೀ ಅಜಿತ್ ಕುಮಾರಣ್ಣನವರ ಮಾರ್ಗದರ್ಶನದಲ್ಲಿ ಹಾಗೂ ವಿಶ್ವವಿಖ್ಯಾತ ಯೋಗಾಚಾರ್ಯ ಪದ್ಮಭೂಷಣ ಡಾಕ್ಟರ್ BKS ಅಯ್ಯಂಗಾರವರ ಸಾಧನಾ ಕ್ರಮದೊಂದಿಗೆ 1980ರಲ್ಲಿ ತುಮಕೂರಿನಲ್ಲಿ ಶ್ರೀಯುತ ರಾಮಸ್ವಾಮಿ ಅಣ್ಣನವರ ನೇತೃತ್ವದಲ್ಲಿ ಪ್ರಾರಂಭವಾಯಿತು. ಸಂಸ್ಕಾರ, ಸಂಘಟನೆ, ಸೇವೆ ಎಂಬ ಧ್ಯೇಯೋದ್ದೇಶಗಳೊಂದಿಗೆ ಪುಟ್ಟ ಸಸಿಯಾಗಿ ಜನ್ಮ
ರಾಷ್ಟ್ರೀಯ ಮಟ್ಟದಲ್ಲಿ ವಿಶಾಲವಾದ ಬೃಹತ್ ವೃಕ್ಷವಾಗಿ ಹರಡಿ ಇಂದು 15ಕ್ಕಿಂತ ಹೆಚ್ಚು ಶಾಖೆಗಳನ್ನು ಹೊಂದಿದ್ದು ಲಕ್ಷಾಂತರ ಯೋಗ ಬಂಧುಗಳ ಮಹಾನ್ ಪರಿವಾರವಾಗಿದೆ. ಉಚಿತವಾಗಿ ಸಾವಿರಾರು ಶಿಬಿರಗಳನ್ನು 15ಕ್ಕಿಂತ ಹೆಚ್ಚು ಶಾಖೆಗಳನ್ನು ಹೊಂದಿದ್ದು ಲಕ್ಷಾಂತರ ಯೋಗ ಬಂಧುಗಳ ಮಹಾನ್ ಪರಿವಾರವಾಗಿದೆ. ಉಚಿತವಾಗಿ ಸಾವಿರಾರು ಶಿಬಿರಗಳನ್ನು ಆಯೋಜಿಸುತ್ತಾ ಜನರಿಗೆ ಆರೋಗ್ಯ, ಧನಾತ್ಮಕ ಚಿಂತನೆ, ಕ್ರಿಯಾಶೀಲ ವ್ಯಕ್ತಿತ್ವ ಹಾಗೂ ಆದರ್ಶ ಕುಟುಂಬದ ತರಬೇತಿಯನ್ನು ನೀಡುತ್ತಾ ಸಮಾಜದಲ್ಲಿ ಉತ್ತಮವಾದ ಪರಿವರ್ತನೆಗೆ ಕಾರಣೀಭೂತವಾಗಿದೆ. ಸಮಿತಿಯು ಯೋಗ ವಿದ್ಯೆಯ ಮುಖಾಂತರ ಸಮಾಜದ ಅವಶ್ಯಕತೆಗಳಾದಂತಹ ಆರೋಗ್ಯ, ಮಕ್ಕಳಿಗೆ ದೈಹಿಕ ಶಿಕ್ಷಣ, ಯುವಕರಿಗೆ ಮಾರ್ಗದರ್ಶನ, ಗೃಹಸ್ಥಾಶ್ರಮ, ಧರ್ಮ, ಸ್ವಚ್ಛತೆ, ಸೌಂದರ್ಯ, ಒತ್ತಡರಹಿತ ವ್ಯವಸ್ಥಿತ ಜೀವನ, ವೃತ್ತಿಯಲ್ಲಿ ನಾವೀನ್ಯತೆ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಮಾಡುತ್ತಿದೆ. ಈ ಎಲ್ಲ ಉದ್ದೇಶ ಸಾಧನೆಗೆ ನಮ್ಮ ಋಷಿ ಪರಂಪರೆಯಿಂದ ಬಂದ ಯೋಗ ಶಿಕ್ಷಣವು ಸಾರ್ವತ್ರಿಕವಾಗಿ ಎಲ್ಲರಿಗೂ ಒಗ್ಗುವಂತಹ ಮಾಧ್ಯಮವಾಗಿದೆ. ಸಂಸ್ಕಾರ ಮತ್ತು ಸಂಘಟನೆಗಳಿಗೆ ಪೂರಕವಾಗಿ ಕುಟುಂಬ ಪ್ರವಾಸ, ಸತ್ಸಂಗ, ಚಾಂದನಿ, ಸ್ನೇಹ ಮಿಲನ, ರಾಷ್ಟ್ರೀಯ ಭಾವನೆಗಳ ಉದ್ದೀಪನೆಗಾಗಿ ಭಾರತ ಮಾತಾ ಪೂಜೆ, ಯುಗಾದಿ ಉತ್ಸವ, ಗುರುಪೂರ್ಣಿಮಾ, ಸಂಕ್ರಾಂತಿ ಉತ್ಸವ, ರಕ್ಷಾಬಂಧನ, ರಥಸಪ್ತಮಿ ದಿನದಂದು 108 ಸಾಮೂಹಿಕ ಸೂರ್ಯ ನಮಸ್ಕಾರ ಮುಂತಾದ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಯೋಗದ ಬೀಡು, ಧ್ಯಾನದ ತವರೂರು ನಮ್ಮ ಭಾರತ. ಯೋಗವು ಮನುಷ್ಯರನ್ನು ಪರಿಪಕ್ವವನ್ನಾಗಿಸಲು ಮಹತ್ವದ ಪಾತ್ರ ವಹಿಸುತ್ತದೆ. ಕಳೆದ 45 ಸಂವತ್ಸರಗಳಿಂದ ಪಂಚಮುಖಿ ಯೋಗ ಶಿಕ್ಷಣವನ್ನು ಸಮಾಜದ ಎಲ್ಲ ಸ್ತರಗಳ ಜನರಿಗೆ ಯೋಗ ಶಿಕ್ಷಣವನ್ನು ಉಚಿತವಾಗಿ ನೀಡುತ್ತಿರುವ ಸಮಿತಿಯ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರವು 2019ನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಸಮಿತಿಯನ್ನು ಗೌರವಿಸಿದೆ. समारंभां शंकराचार्यमध्यमाम् अस्मदाचार्यपर्यन्तां वन्दे गुरुपरम्परां वन्दे गुरुपरम्परां. ಪತಂಜಲಿನಲ್ಲಿ ಇಲ್ಲಿ ನೆರೆದಿರುವಂಥ ನನ್ನ ಸಹೋದರ ಸಹೋದರಿಯರಿಗೂ ಹಾಗೂ ಪುಟ್ಟ ಮಕ್ಕಳಿಗೂ ಸಹ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಇವತ್ತಿನ ಸುಂದರ ಸಂಜೆಯಲ್ಲಿ ನಾವೆಲ್ಲರೂ ಕೂಡಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ನನಗೆ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರ್ವವಧಾನಂ ಮಹತ್ತವಧಾನಂ ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರ ಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನೇಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಆದಿಗುರು ಶಂಕರಾಚಾರ್ಯರ ಭಜ ಗೋವಿಂದಂ ಎನ್ನುವಂತಹ ಸ್ತೋತ್ರದ ಕೊನೆಯ 2 ಶ್ಲೋಕಗಳಲ್ಲಿ ಜೀವನದಲ್ಲಿ ನಮಗೆ ಭಗವಂತ ಮನುಷ್ಯನಾಗಿ ಹುಟ್ಟಿಸಿದ್ದ ದೊಡ್ಡದೆ. ಮನುಷ್ಯತ್ವ, ಮುಮುಕ್ಷತ್ವ, ಮಹಾಪುರುಷ ಸಂಶಯ ಏತತ್ರಯಂ ದುರ್ಲಭಂ ಅಂತ ಹೇಳ್ತಾರೆ. ನಾವು ಪಶು ಪಕ್ಷಿಗಳಾಗಿ ಹುಟ್ಟಲಿಲ್ಲ ರೀ, ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ. ಮನುಷ್ಯರಾಗಿ ಹುಟ್ಟಬೇಕಂದ್ರೂ ಸಹಿತ 84 ಲಕ್ಷ ಯೋನಿಗಳಿಂದ ಕೊನೆಯ ಜನ್ಮ ಅಂತ ಹೇಳ್ತಾರೆ. ಅದಕ್ಕಾಗಿ ಮಾನವ ಜನ್ಮ ದುರ್ಲಭ, ಇದನ್ನು ಹಾಳು ಮಾಡಿಕೊಳ್ಳದಿರೋ ಹುಚ್ಚಪ್ಪಗಳಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಮನುಷ್ಯ ಜನ್ಮದ ಸಾರ್ಥಕತೆ ಎಲ್ಲಿದೆಯಪ್ಪ ಅಂತ ಹೇಳಿದರೆ ಅವ್ರು ಹೇಳ್ತಾರೆ, ಮೊದಲು ನಾನು ಯಾರು, ಎಲ್ಲಿಂದ ಬಂದೆ, ಈ ಜೀವನದ ಧ್ಯೇಯ ಏನು ಅಂತ ತಿಳಿದುಕೊಳ್ಬೇಕ್ರಿ. ಇದನ್ನು ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ಏನು ಮಾಡ್ಬೇಕ್ರಿ? ಮಹಾಪುರುಷ ಸಂಶಯ ಅಂತ ಹೇಳ್ತಾರೆ. ಮಹಾಪುರುಷ ಅಂತ ಹೇಳಿದರೆ ನಾವು ಜ್ಞಾನಿಗಳ ಸಂಗತಿ ಮಾಡಬೇಕು ಅಂತೇಳಿ. ಅದಕ್ಕಾಗಿ ಪತಂಜಲಿ ಮಹರ್ಷಿರಿಯವರು ಅವರು ಅತ್ಯಂತಿಕ ಶ್ರೇಷ್ಠವಾಗಿರುವಂತಹ ನಮ್ಮ ಋಷಿ ಪರಂಪರೆಯಲ್ಲಿ ಹೆಸರನ್ನು ಗಳಿಸಿದವರು. ಅವರ ಒಂದು ಪತಂಜಲಿಯೊಳಗಿನ ಯೋಗ ಸೂತ್ರದೊಳಗಿಂದನೇ ತೆಗೆದುಕೊಂಡು ಆದಿಗುರು ಶಂಕರಾಚಾರ್ಯ
ಸಂಕ್ಷಿಪ್ತದಲ್ಲಿ ಹೇಳ್ತಾರೆ. ನಾವು ಮೊದಲು ಮನುಷ್ಯರಾಗಿ ಹುಟ್ಟಿದ್ರು ಸಹಿತ ರೋಗಗ್ರಸ್ತರಾಗಿ ಆದರೆ ಮನುಷ್ಯ ಜನ್ಮದ ಬಂದರೂ ಸಹಿತ ನಿರರ್ಥಕ ಅಂತೇಳಿ. ಆರೋಗ್ಯವೇ ಭಾಗ್ಯ ರೀ. ಆರೋಗ್ಯ ಇಲ್ಲದೆ ಇದ್ದಿದ್ದೆ ಆದರೆ ಏನು ತೊಗೊಂಡು ಏನು ಮಾಡ್ಬೇಕ್ರಿ? ಇಲ್ರಿ, ನಮ್ಮ ಮನ್ಯಾಗ ಎಷ್ಟು ದೊಡ್ಡ ಅರಮನೆ ಅಂತ ಮನೆ ಅದ ರೀ, ನಮ್ದು ಡೈನಿಂಗ್ ಟೇಬಲ್ ರೀ ಟೀ ವುಡ್ಲಿಂದ ಮಾಡಿದ್ದದ ರೀ, ನಮ್ದು ಮನೆಯೊಳಗೆ ರೀ ಬೆಳಗಿನ ಟಿಫಿನ್ ಎಲ್ಲ ಬೆಳ್ಳೆ ತಟ್ಟೆಯಲ್ಲಿ ತೊಗೋತೇವ್ರಿ, ನಾವೆಲ್ಲ ಗೋಲ್ಡನ್ ಸ್ಪೂನ್ಲಿಂದ ತಿಂತೇವ್ರಿ. ಏನು ತಿಂತೀರಿ? 10 ನಮೂನಿ ಕಲರ್ದು ಟ್ಯಾಬ್ಲೆಟ್ಸ್ ತೊಗೋತೇವ್ರಿ ಅಂದ್ರೆ ತೊಗೊಂಡು ಏನು ಮಾಡ್ಬೇಕ್ರಿ? ತತಕಿಂ ರೀ. ಅದಕ್ಕಾಗಿ ಜೀವನದ ಎಲ್ಲಕ್ಕಿಂತ ಮಹತ್ವದಂತ ಹೇಳಿದರೆ ಆರೋಗ್ಯವೇ ಭಾಗ್ಯ ರೀ. ಹಾಗಾದರೆ ಆರೋಗ್ಯವಂತನಾಗಿರ್ಬೇಕಾಗಿದ್ದೇ ಆದರೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಅಂತ ಹೇಳ್ತಾರೆ. ಪ್ರಾಣಾಯಾಮವನ್ನು ಅದಕ್ಕಾಗಿ ಹೇಳ್ತಾರೆ, ಯಾರು ಬೆಳಗಿನ ಜಾವಕ್ಕೆ ಎದ್ದು ಒಂದು ಯೋಗ ಶಿಕ್ಷಣಕ್ಕೆ ಬಂದು ಎಲ್ಲ ಥರದ ಪ್ರಾಣಾಯಾಮ ಮಾಡಿದ್ದೇ ಆದರೆ ಡಾಕ್ಟರ್ ಕಡೆ ಹೋಗಬೇಕಾಗಿರನೇ ಇಲ್ಲ. ಸುಬಹ ಕಾ ಏಕ್ ಹವಾ लाख रुपए का दवा ಅಂತಾರೆ. ಬೆಳಗಿನ ಜಾವಕ್ಕೆ ಎದ್ದು ನಾವು ಪ್ರಾಣಾಯಾಮ ಮಾಡಿದ್ದೇ ಆದರೆ ಬರೋಬ್ಬರಿ 50% ನಮಗೆ ಯಾವ ರೋಗ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಶುದ್ಧವಾದ ನೀರು ಕುಡಿಬೇಕು, ಶುದ್ಧವಾದ ಆಹಾರ ಸೇವಿಸಬೇಕು, ಅದರಂತೆ ಶುದ್ಧವಾದ ಗಾಳಿಯಲ್ಲಿ ನಾವು ಅಲೆದಾಡಬೇಕು. ಈಗ ಶುದ್ಧವಾದ ಗಾಳಿನೇ ಇಲ್ಲ ರೀ, ಅದ ಪ್ರಾಬ್ಲಮ್ ಬಂದಿದ್ರಿ. ಅದಕ್ಕಾಗಿ ಆ ಡಾಕ್ಟರ್ ಏನಿಲ್ರಿ, ನಮಗೆ ಅನಾರೋಗ್ಯ ಆದ್ರೆ ಫಸ್ಟ್ ಆಕ್ಸಿಜನ್ ಹಚ್ಚಾಕತ್ತಾರ್ರಿ. ನಮಗೆ ಎಷ್ಟು ತುಟ್ಟಿರಿ, ಒಂದು ಸಿಲಿಂಡ್ರಕ್ಕೆ ಭಾಳ ತುಟ್ಟಿರಿ. ಅದು ಫ್ರೀ ಕೂಡ ಹಾಕತ್ತೈತ್ರಿ, ಬೆಳಗಿನ ಜಾವಕ್ಕೆ ಅಷ್ಟು ಫ್ರೀ ಸಿಗ್ತೈತ್ರಿ. ಆಮೇಲೆ ಎಲ್ಲ ಕಲುಷಿತ ವಾತಾವರಣನೇ ಇರ್ತೈತಿ. ಅದಕ್ಕಾಗಿ ನೀವೆಲ್ಲರೂ ಪತಂಜಲಿ ಯೋಗಕ್ಕೆ ಬಂದು ಇಲ್ಲೆಲ್ಲ ಧ್ಯಾನ ಮಾಡ್ತೀರಿ, ಧಾರಣ ಮಾಡ್ತೀರಿ, ಅದರಂತೆ ಪ್ರಾಣಾಯಾಮ ಮಾಡ್ತೀರಿ, ಅದರಂತೆ ಯೋಗಾಸನವನ್ನು ಮಾಡ್ತೀರಿ. ಯೋಗ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಹೀಗಾಗಿ ಮನುಷ್ಯನಾಗಿದ್ದವನು ಮನುಷ್ಯನಾಗಿದ್ದಾನೆ ಅನ್ನಲಿಕ್ಕೆ ಏನು ಡೆಫಿನೇಷನ್ ಅಪ್ಪ ಅಂತ ಹೇಳಿದ್ರೆ, ಯಾರು ಪತಂಜಲಿ ಯೋಗದ ಸಮಿತಿಗೆ ಸೇರಿಕೊಂಡು ಯಾರು ಯೋಗಾಸನ ಮಾಡ್ತಾರೋ ಅವರೊಬ್ಬರ ಮನುಷ್ಯರು. ಉಳುಕಿದವ್ರಿ ಮನುಷ್ಯ ರೂಪೇ ಮೃಗಶ್ಚರಂತಿ. ಅದಕ್ಕಾಗಿ ನಮ್ಮ ಆಯುಷ್ಯ ಅತ್ಯಂತಿಕ ಕಿಮ್ಮತ್ತಿಂದದರಿ. ಆ ಆಯುಷ್ಯ ಕಿಮ್ಮತ್ತಿನ ಆಯುಷ್ಯವನ್ನು ನಾವು ಮಂಗ್ಯಾನ ಕೈಯ ಗಮಾಣಿಕ್ಯದಂತೆ ಹಾಂಗು ಹಿಂಗೂ ಕಳೆಯಿತಂತೆ. ಮಂಗ್ಯಾನ ಮಾಡಿ ತಿನ್ನಬಾರ್ದು ತಿಂದ, ರಾತ್ರಿ ಹೊತ್ತು ತಿನ್ನಬಾರ್ದು ತಿಂದ, ಬೆಳಿಗ್ಗೆ ಸೂರ್ಯೋದಯ ಆದಮೇಲೆ ಎದ್ದು ಆಮೇಲೆ ಏನೇನು ಮಾಡ್ತಾರೆ ಗೊತ್ತಿಲ್ಲ ರೀ. ಆದರೆ ನಾವು ಡಾಕ್ಟರ್ ಹತ್ರ ಹೋದರೂ ಸಹಿತ ಈಗಿನ ಕಾಲಕ್ಕೆ ತುಂಬ ದುಬಾರಿಯಾಗಿದೆ ರೀ. ನಾವು ಹಣ ಗಳಿಸ್ತೇವೆ, ಕೊನೆಗೆ ಆರೋಗ್ಯ ಕೆಡಿಸ್ಕೊತೀವಿ, ಆಮೇಲೆ ಆರೋಗ್ಯ ಗಳಿಸ್ಲಿಕ್ಕೆ ಹಣ ವ್ಯಯ ಮಾಡಬೇಕಾಗ್ತೈತಿ. ಹಣ ಕೊಟ್ಟರು ಬರೋಂಗಿಲ್ಲ ರೀ. कोई लौटा दे मेरे बीते हुए दिन, कोई नहीं लौटाता. बीते दिनों पल नहीं लौटते फिर कभी. ಹೋತ್ರಿ. ಅದಕ್ಕಾಗಿ ಇನ್ನೊಂದು ಕಡೆ ಹೇಳ್ತಾರೆ ಆದಿಗುರು ಶಂಕರಾಚಾರ್ಯನೇ, ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾತಿ ಪುನಃ ದಿವಸಃ ಕಾಲೋ ಜಗದ್ಭಕ್ಷಕಃ ಲಕ್ಷ್ಮೀಸ್ತೋಯತರಂಗಭಂಗಚಪಲ ವಿದ್ಯುಜ್ಜಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ರಕ್ಷ ರಕ್ಷಾಧುನಾ. आयुर्नश्यति पश्यतां प्रतिदिनं याति क्षयं यौवनम. पल पल बीत रहा है जीवन, काहे करे अभिमान रे. राम जपो हरि नाम जपो, तू 2 दिन का मेहमान रे. 2 ದಿನ ಆದರೆ ನಮ್ದು ಹುಟ್ಟು ಒಂದು ಅಕಸ್ಮಿತ, ಸಾವು ನಿಶ್ಚಿತ. ಹುಟ್ಟು ಮತ್ತು ಸಾವಿನ ಜೀವನವನ್ನು ಹೇಗೆ ಕಳೆಯಬೇಕು? ಇರುವಷ್ಟು ದಿನ ಆರಾಮರ ಇರಬೇಕಿಲ್ರಿ ನಾವು. ಇಲ್ಲ ರೀ, ಬರೀ ನಮ್ದು ಜೀವನ ಎದಕ್ಕೆ ಹೋಗ್ತೈತೆ ಅಂತ ಹೇಳಿದರೆ ಖಾಲಿ ಪುಕ್ಕಟ್ ಹೊಂಟೈತ್ರಿ. ಎಲ್ಲ ಪುಕ್ಕಟ್ರಿ. ನಾವು ನಮ್ಮ ಜೀವನದ ಧ್ಯೇಯ ಏನಂತ ಹೇಳಿದ್ರೆ ಹಮ್ದೋ ಹಮಾರ್ದು ಬಸ್ ಇಷ್ಟು ಮಾಡ್ಕೊಂಡು ಬಿಟ್ರೆ ಮುಗೀತ್ರಿ ನಮ್ದು ಕತೆ.
ಅಯ್ಯ ನೀ ಏನು ಮಾಡ್ತಿ, ನಿನ್ಕಿಂತ ಚಂದ ಸಂಸಾರ ಪಶು ಪಕ್ಷಿ ಮಾಡ್ತಾವ್ರಿ, ನಿಮ್ಗಿಂತ ಚಂದ ಮನೆ ಕೊಡ್ತಾವ್ರಿ ಅವ್ರು. ಯಾ ಇಂಜಿನಿಯರ್ ಕರೆಯಂಗಿಲ್ಲ, ಯಾ ಬ್ಯಾಂಕ್ ಲೋನ್ ತೊಗೊಳಂಗಿಲ್ಲ, ಯಾರಿಗೂ ಮನೆ ಮುಂದೆ ಇಟ್ಟಂಗಿ ಹಾಕಂಗಿಲ್ಲ, ಉಸುಕ್ ಹಾಕಂಗಿಲ್ಲ. ತಮ್ಮ ಮನೆ ಜರೂರತ್ ಸೆ ಜ್ಯಾದ ಫ್ರೀ ಮೆಟೀರಿಯಲ್ ಸಿಗ್ತದಂದ್ರೂ ಸಹಿತ ತಮಗೆ ಎಷ್ಟು ಬೇಕು ಅಷ್ಟೇ ಕೊಡ್ತಾರ್ರಿ ಅವ್ರು. ತಮ್ಮ ಮಕ್ಳಿಗೂ ಸಹಿತ ಎಂಥ ಸಶಕ್ತರನ್ನಾಗಿ ಮಾಡ್ತಾರ್ರಿ ಅವ್ರು. ನೋಡ್ಬೇಕ್ರಿ ಅವ್ರ ಜೀವನ. ನಮ್ಮ ಮನೆ ಹತ್ರ ಭಾಳ ಗುಬ್ಬಿ ಮನೆ ಕಟ್ತಾವ್ರಿ ಅವ್ರು. ಅವು ತಮ್ಮ ಮಕ್ಕಳಿಗೆ ಸ್ವತಂತ್ರವಾಗಿ ಹಾರಾಡ್ಲಿಕ್ಕೆ ಕಲಿಸ್ತಾವ್ರಿ. ನಾವು ಹುಡ್ಸೇವಂತೇಳಿ ನಾವು ಅಪೇಕ್ಷೆ ಪಡ್ತೇವೆ ಅವ್ರಲಿಂದ. ಏನಪ್ಪ ಅಂದ್ರೆ ನಾವು ಹುಡ್ಸೇವಿ, ನಿಮಗೆ ಶಿಕ್ಷಣ ಕೊಡ್ಸೇವಿ, ಅದಕ್ಕೆ ಕೊನೆಗಾಲಕ್ಕೆ ನಮಗೆ ನೀವು ನೋಡ್ಬೇಕಂತೇಳಿ ನಾವು ಅಪೇಕ್ಷೆ ಪಟ್ಟಿದ್ದಕ್ಕೆ ಉಪೇಕ್ಷೆ ಮಾಡಾಕತ್ತಾರ್ರಿ ಅವ್ರು. ನಾವು ಪತಂಜಲಿ ಶಿಕ್ಷಣಕ್ಕೆ ಬಂದ ಚಲೋ ಗಟ್ಟಿ ಮುಟ್ಟಿ ಇದ್ದಿದ್ದೆ ಆದರೆ ನಾವೇನಕ್ಕೆ ಪರಾವಲಂಬಿ ಆಗ್ತೇವ್ರಿ. ಯಾವಾಗ ನಾವು ಪರಾವಲಂಬಿ ಆಗ್ತೇವೆ ನೋಡ್ರಿ ಅವಾಗ ದುಃಖದ ರೀ. ಖರೇನೆ ಲಾಕೋಂಕಿ ಬಾತ್ರಿ ಇವೆಲ್ಲ ನಮ್ಮ ಶಾಸ್ತ್ರಗಳು ಬಹಳ ಚಂದ ಬರ್ದಾರ್ರಿ, ಎಚ್ಚರಿಸ್ತಾರ್ರಿ ಅವ್ರು. ಎಚ್ಚರದಲ್ಲಿ ಎಚ್ಚರನಾಗೋ ತಮ್ಮ, ಎಚ್ಚರ ಆಗಕ್ವಲ್ಲಂತೇವ್ರಿ. ನಾವು ಮಲ್ಕೊಂಡಿದ್ದವ್ರು ಬೆಳಗಿನ ಜಾವಕ್ಕರಿ ಸಕ್ರಿ ನಿದ್ದೆ ಹತ್ತಿರ್ತೈತಿ ನೋಡ್ರಿ. ಅದು ಬೆಳಗಿನ ಬ್ರಹ್ಮ ಮುಹೂರ್ತದ ನೋಡ್ರಿ. ಎದ್ರ ಸಾಧನೆ ಮಾಡಿ ನೀವು ಶ್ರೇಷ್ಠ ಸಾಧಕರಾಗ್ತೀರಿ. ಇಲ್ಲ ಅಂತ ಹೇಳಿದ್ರೆ ಸಕ್ರಿ ನಿದ್ದೆ ಮಾಡ್ಕೋಂತನ ನಮ್ಮ ಜೀವನ ಆಯುರ್ ನಶ್ಯತಿ ಅಶ್ಯತಾಂ ನೋಡ್ತಾ ಇದ್ದೇವ್ರಿ. ಈ ಆಯುಷ್ಯನು ಸಹಿತ 3 ಪ್ರಕಾರದಲ್ಲಿ ವಿಭಜನೆ ಮಾಡ್ತಾರ್ರಿ. ಬಾಲ್ಯಾವಸ್ಥಾ, ಯೌವನಾವಸ್ಥಾ, ವೃದ್ಧಾವಸ್ಥಾ. ಬಾಲ್ಯಾವಸ್ಥಾ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀಸಕ್ತ, ವೃದ್ಧಸ್ತಾವತ್ ಚಿಂತಾಸಕ್ತ, ಪರಮೇ ಬ್ರಹ್ಮಣಿ ಕೋಪಿನ ಸಕ್ತ. ಯಾರೂ ಇದ ಸಾತಕ್ ಮಾಡಂಗಿಲ್ಲ ರೀ. ಲಡಕಪನ್ ಖೇಲ್ ಮೇ ಖೋಯಾ, ಜವಾನಿ ನೀಂದ್ ಭರ್ ಸೋಯಾ, ಬುಢಾಪಾ ದೇಖ್ ಕರ್ ರೋಯಾ. ಈಗ ನಾವು ಯೋಗಾಸನ ಮಾಡಕ್ ಹೋಗ್ತೇವೆ. ಎಲ್ಲ ಆಗ್ತೈತ್ರಿ ವಯಸ್ಸಾದ್ಮೇಲೆ. ಆ ಪದ್ಮಾಸನ ಹಾಕಿದ್ಲಂತ ಅಜ್ಜಿ ಅಲ್ಲೇ ಲಾಕ್ ಆಗಿದ್ಲು ರೀ. ಪದ್ಮಾಸನದೊಳಗನ ದವಾಖಾನೆ ಕರ್ಕೊಂಡು ಹೋದ್ರಿ. ಇಲ್ಲೇ ಕುಂತ ನೋಡ್ರಿ, ಈ ಮಕ್ಕಳ ಜೀವನ ಧನ್ಯ ರೀ. ಈ ವಯಸ್ಸಿನಿಂದಲೇ ನಾವು ಮಾಡೋದು ಪ್ರಾರಂಭ ಮಾಡ್ಬೇಕ್ರಿ. ಏನಾದರೂ ಸಾಧಿಸಬೇಕಾಗಿದ್ದೆ ಆದ್ರೆ ಬಾಲ್ಯಾವಸ್ಥಾ ಶ್ರೇಷ್ಠ ರೀ. ನಮ್ಮ ಮೆಮರಿ ಪವರ್ ಭಾರಿ ಸ್ಟ್ರಾಂಗ್ ಇರ್ತೈತ್ರಿ. ಮೊಬೈಲ್ ನೋಡ್ಕೊಂತ, ಟಿವಿ ನೋಡ್ಕೊಂತ ಕಲಿಯಲಾರ್ದಂತೆ ನೋಡ್ಕೋಬೇಕ್ರಿ ಮಕ್ಕಳಿಗೆ. ಅದಕ್ಕಾಗಿ ಹೇಳ್ತಾರೆ ಈ ಪ್ರಾರಂಭಿಕ ಜೀವನ ಅದಲ್ರಿ ನಷ್ಟ ಮಾಡ್ಕೋಬಾರ್ದಂತೇಳಿ ಅವ್ರು ಹೇಳ್ತಾರೆ. ಆಯು ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನ ಪ್ರತ್ಯಾಯಾತಿ ದಿವಸ ಪುನಃ ಕಾಲೋ ಜಗತ್ ಭಕ್ಷಕಃ. ಕಾಲ ಅಂತ ಹೇಳಿದ್ರೆ ಟೈಮ್ ರೀ. ಟೈಮ್ ನಾವು ಟೈಮ್ ಪಾಸ್ ಮಾಡ್ತಾ ಇಲ್ಲ ರೀ, ಟೈಮ್ ನಮಗ್ ಪಾಸ್ ಮಾಡಕತ್ತೈತ್ರಿ. ಕಾಲ ಯಾವಾಗಲೂ ಅಖಂಡದ ರೀ. ಕಾಲದಲ್ಲಿ ಹುಟ್ಟಿದ್ದೇವೆ, ಕಾಲದಲ್ಲಿ ಇದ್ದೇವೆ, ಕಾಲದಲ್ಲಿ ವಶರಾದರು, ಕಾಲವಶವಾದರು. ತನ್ನ ಕಾಲ ಮೇಲೆ ತಾನು ನಿಲ್ಲುವ ಕಾಲಕ್ಕೆ ಕಾಲ ಬಳಿ ನಿಂತಿದ್ದ ಕಾಲ. ಕಾಲ ಅಂದ್ರೆ ಅಧರ್ಮರು. ಏನೋ ಸಾಧಿಸ್ಬೇಕನ್ನೋದ್ರೊಳಗನ ನಮ್ದು ಆಯುಷ್ ಮುಗಿದ್ಬಿಟ್ಟಿರ್ತೈತಿ. ಅದಕ್ಕಾಗಿ ಅವ್ರು ಹೇಳ್ತಾರೆ ಜೀವನದಲ್ಲಿ, ಅದಕ್ಕಾಗಿ ಲಕ್ಷ್ಮೀ ಸ್ತೋಯ ತರಂಗಭಂಗ ಚಪಲ ವಿದ್ಯುತ್ ಚಲಂ ಜೀವಿತಂ ಅಂತ ಹೇಳ್ತಾರೆ. ಲಕ್ಷ್ಮಿ ಹ್ಯಾಂಗಿದ್ದ ತರಂಗಭಂಗ ಚಪಲ ಅಂತ ಹೇಳ್ತಾರೆ. ಚಪಲ ಅಂತ ಹೇಳಿದರೆ, ತರಂಗ ಅಂತ ಹೇಳಿದ್ರೆ ದೊಡ್ಡದಾದ ಸಮುದ್ರದ ತೆರೆ ಬಂದಾಗ ಹಬ್ಬ ಏನು ದೊಡ್ಡದು ಬರಾಕತ್ತೇವಂತೇವಿ, ಅದು ಬರೋ ತನಕ ನಮ್ಮ ಕಾಲ್ ಕೆಳಗಿಂದ ಹಾದು ಹೋಗ್ತೈತಿ. ನಿಮಗೆ ಎಷ್ಟೋ ದೊಡ್ಡ ಸ್ಯಾಲ್ರಿ ಇದ್ರೂ ಸಹಿತ ಆ ತಿಂಗಳಕ್ಕೆ 1 ಲಕ್ಷ ರೂಪಾಯಿ ಅಂತೇವ್ರಿ. ಆ ಎಲ್ಲ ಆಯಮ್ಮ ಎಲ್ಲ ಕಟ್ಟಿಗಿಟ್ಟು ಕೈಯಾಗಿ ಏನೂ ಉಳಿಯಂಗಿಲ್ಲ ರೀ. ಲಕ್ಷ್ಮಿ ಚಂಚಲ ರೀ, ಸರಸ್ವತಿ ಶಾಶ್ವತ. ಲಕ್ಷ್ಮಿ ಹಿಂದೆ ಬಿದ್ದವ್ರು ಎಂದೂ ಉದ್ಧಾರ ಆಗಿಲ್ಲ ರೀ, ಆಗೋದನ್ನು ಇಲ್ಲ ರೀ. ತಾಮ್ರದ ದುಡ್ಡು ತಾಯಿ ಮಕ್ಕಳಿಗೂ ಕೆಡಿಸ್ತೈತಿ, ಆದ್ರೆ ವಿದ್ಯೆ ಯಾವಾಗೂ ಬಿಟ್ಟು ಹೋಗಂಗಿಲ್ಲ ರೀ. ಮಕ್ಕಳಿಗೆ ನೀವು ಆಸ್ತಿಯನ್ನು ಗಳಿಸಿಡುವುದಕ್ಕಿಂತ ಅವರನ್ನು ಆಸ್ತಿಯನ್ನಾಗಿ ಮಾಡ್ಬೇಕಂತ ಹೇಳಿದ್ರೆ ವಿದ್ಯೆಯನ್ನು ಕಲಿಸ್ಬೇಕು. ವಿದ್ಯೆ ಅದು ಕದಿಯಲಾರದ ಧನ ರೀ. ಹೀಗಾಗಿ ಅವ್ರು ಹೇಳ್ತಾರೆ ನಿನ್ನ ಆಯುಷ್ಯ ಎಷ್ಟಿದೆ, ಮಿಂಚಿನಷ್ಟಿದೆ ಅಂತ ಹೇಳ್ತಾರೆ. ವಿದ್ಯುತ್ ಚಲಂ ಜೀವಿತಂ ಅಂತ ಹೇಳ್ತಾರೆ. ವಿದ್ಯುತ್ ಅಂತ ಹೇಳಿದರೆ
ಅದು ಮಿಂಚು ಇರ್ತೈತಲ್ರಿ, ಮಳೆಗಾಲದೊಳಗೆ ಮಿಂಚು ಬರ್ತೈತಲ್ಲ, ಅದು ಮಿಂಚು ಎಷ್ಟು ಕ್ಷಣ ಇರ್ತೈತೆ ನೋಡ್ರಿ, ನೋಡೋದ್ರೊಳಗೆ ಹೆಂಗೆ ಹೋಗ್ಬಿಡ್ತೈತಲ್ಲ, ಹಂಗೆ ನಮ್ದು ಆಯುಷ್ಯ ಅಂತ ಹೇಳ್ತಾರೆ. ಒಂದು ನಕ್ಷತ್ರದ ಬೆಳಕು ಭೂಮಿಗೆ ಬಂದು ಬೀಳಲಿಕ್ಕೆ 200 ವರ್ಷ ಅಂತ್ರಿ. ಸೈನ್ಸ್ ಕಲಿಬೇಕ್ರಿ, ಭಾಳ ಮಜಾ ಬರ್ತೈತಿ. ಯಾರಿಗೆ IIT ಬಾಬಾ, IIT ಬಾಬಾ ಎಷ್ಟು ಚಂದ ಹೇಳಾಕತ್ತಾರ್ರಿ ಅವ್ರು, ಎಲ್ಲ ಸೈನ್ಸಲ್ಲಿಂದ ತಿಳಿಸ್ಕೊಡಾಕತ್ತಾರೆ. ಅಂದರೆ ಒಂದು ನಕ್ಷತ್ರದ ಬೆಳಕು ಭೂಮಿಗೆ ಬಂದು ಬೀಳಲಿಕ್ಕೆ 200 ವರ್ಷ ಒಂದು ಬೆಳಕು. ಹಾಗಾದ್ರೆ ನಮ್ದು ಆಯುಷ್ಯ ಎಷ್ಟದ ರೀ? ಅರ್ಧ ಮಾಡೇನ್ರಿ ನಾನು. ಆ ಅರ್ಧ ಆಯುಷ್ಯ ಅಂದ್ರೆ 100 ವರ್ಷ ಅಂದ್ರೆ ಒಂದು ಬೆಳಕಿನ ಅರ್ಧ ಕಿರಣ ರೀ ನಮ್ದು ಆಯುಷ್ಯ. ಅಂದರೆ ಅಷ್ಟು ಕ್ಷಣಿಕವಾಗಿದೆ. ಆ ಕ್ಷಣಿಕ ಜೀವನವನ್ನು ಭೋಗಿಸಲಿಕ್ಕೆ ನೀ ಏನು ಮಾಡ್ತೀಯಪ್ಪ ಅಂತ ಹೇಳಿದ್ರೆ, ಮೊದಲು ನೀನು ಪ್ರಾಣಾಯಾಮ ಮಾಡು, ಪ್ರತ್ಯಾಹಾರವನ್ನು ಸೇವಿಸು, ನಿತ್ಯ ವಿವೇಕ ಅಂತ ಹೇಳಿದ್ರೆ ಯಾವುದು ನಿತ್ಯ ಯಾವುದು ಅನಿತ್ಯ, ಯಾವುದು ಲಾಭದಾಯಕದ ಯಾವುದು ನಷ್ಟದಾಯಕವಾಗಿದೆ. ನಮಗೆ ಲಾಭದಾಯಕ ಬರೀ ನಮಗೇನಪ್ಪ ಅಂದ್ರೆ ಹಣ ಗಳಿಸೋದ್ರಿಪ್ಪ, ಬ್ಯಾಂಕ್ನಾಗ ಇಡೋದು ಬರೋದ್ರಿ, ನಮ್ದೆಲ್ಲ ಕೊಟ್ಟು ಅವ್ರ ಬುಕ್ನಾಗ ಬರೆದು ಕೊಡ್ತಾರೆ, ಅದು ಬುಕ್ಕ ನೋಡ್ಕೊಂಡು ಕುಡಿದ್ರಿ ಅಷ್ಟನ. ಅಯ್ಯಾಗಿರಂಗಿಲ್ಲ, ಏನಿಲ್ಲ ರೀ, ಸುಳ್ಳು ಆಭಾಸ ರೀ, ಸುಖದ ಆಭಾಸ. ನೀನು ಏನು ಮಾಡಬೇಕು ಅಂತ ಹೇಳಿದರೆ ನಿತ್ಯ ವಿವೇಕ ಮಾಡು. ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರ್ವವಧಾನಂ ಮಹತ್ತವಧಾನ. ಜಾಪ್ಯ ಸಮೇತ ರೀ, ಜಪ ಸಮೇತವಾದ ಧ್ಯಾನ ಮಾಡಬೇಕ್ರಿ. ಧ್ಯಾನ ಮಾಡ್ತಿರಲ್ರಿ ನೀವೆಲ್ಲರೂ, ಆ ಧ್ಯಾನಕ್ಕೆ ಪ್ರಕ್ರಿಯೆಗಳಿದ್ದಾವ್ರಿ. ನೀವು ಹಿಂಗ ಮಾಡ್ಬೇಕನ್ನೋದು ನಿಯಮ ಇದ್ದಾವ್ರಿ. ಜ್ಞಾನಯುಕ್ತ ಧ್ಯಾನದಿಂದ ನೀವು ಮುಕ್ತರಾಗಲಿಕ್ಕೆ ಸಾಧ್ಯ ರೀ. ಜ್ಞಾನ ಇಲ್ಲದೆ ನೀವು ಬರೀ ಕಣ್ಣು ಮುಚ್ಚಿ ನಿಮ್ಮ ವಿಚಾರಗಳನ್ನು ನಿಲ್ಲಿಸಿದ್ದೇ ಆದರೆ ಬ್ರೈನ್ ಹೆಮ್ರೇಜ್ ಆಗ್ತೈತಿ. ವೃತ್ತಿಗಳ ಪ್ರವಾಹ ರೀ, ನಮ್ಮಲ್ಲಿ ಎಷ್ಟೋ ವಿಚಾರಗಳು ಬರ್ತಿರ್ತಾವಲ್ಲ, ಅವು ಹರಿತಿರ್ತಾವ್ರಿ, ಒಂದಾದ್ಮೇಲೆ ಒಂದು ನಮ್ಮ ಸಂಸ್ಕಾರ ಹ್ಯಾಂಗೆ ಇರ್ತೈತಲ್ಲ ಹಂಗೆ ಬರ್ತಿರ್ತಾವ್ರಿ. ಅವ್ರು ಹಂಗೆ ಬರ್ತಾ ಇದ್ದಿದ್ದಕ್ಕೆ ನಾವು ತಡೆಗೋಡೆಯನ್ನು ಕಟ್ಟಿದ್ದೇ ಆದರೆ, ಅದು ಆಣೆಕಟ್ಟಿಗೆ ನೀವು ತಡೆಗೋಡೆಯನ್ನು ಕಟ್ಟಿ ಅದಕ್ಕೆ ಡೋರ್ ಬಿಡಲಿಲ್ಲ ಅಂತ ಹೇಳಿದರೆ ಆ ಆಣೆಕಟ್ಟನ್ನು ಹೊಡಿತೈತ್ರಿ ನೀರು. ಹೇಗೋ ಹಾಗೆ ನೀವು ಕೂಡ ನಿಮ್ಮ ಮನಸ್ಸಿನ ವೃತ್ತಿಗಳನ್ನು ಸ್ಟಾಪ್ ಮಾಡಿದರೆ ನಿಮ್ದೆಲ್ಲ ನರಗಳು ಸ್ಫೋಟ ಆಗುವಂಥ ಚಾನ್ಸಸ್ ಇರ್ತೈತೆ ಅಂತೇಳಿನೇ ಅವ್ರು ಹೇಳ್ತಾರೆ. ನೀನು ಅದನ್ನು ಜಪಯುಕ್ತವಾಗಿ ಮಾಡು ಅಂತ ಹೇಳ್ತಾರೆ. ಮೊದಲ ಬೇರೆ ಬೇರೆ ವೃತ್ತಿಗಳು ಇದ್ವಲ್ಲ, ಅದನ್ನು ಏಕವೃತ್ತಿಯನ್ನು ಮಾಡಿ ಜಪವನ್ನು ಶುರು ಮಾಡಬೇಕು ಮನುಷ್ಯ. ಜಪ ಅಂತ ಹೇಳಿದ್ರೆ ಜನ್ಮ ಪರಿಹಾರ್ತಕಃ ಇತಿ ಜಪ. ನಿಮಗೆ ಮುಂದಿನ ಜನ್ಮ ಉಂಟಾಗಬಾರ್ದಪ್ಪ ಅಂತ ಹೇಳಿದರೆ ಜಪ ಮಾಡಬೇಕು. ಹೋಗ್ಲಿ ಬಿಡ್ರಿಪ್ಪ, ನಾವು ಮುಂದಿನ ಜನ್ಮ ಇನ್ನೂ ಚಲೋ ಆಗಿ ಹುಟ್ಟಬೇಕಂದಿದ್ದೆ, ಆದರೆ ಏನು ಸುಖ ಇಲ್ಲ ರೀ. ತಾಯಿ ಹೊಟ್ಟೆದೊಳಗೆ ಇದ್ದಿದ್ದ ನೆನಪು ಮಾಡಿದ್ರೆ 3 ಫೋಲ್ಡ್ ಕುಂತ ಮನಮೂತ್ರದೊಳಗೆ ಕುಂತ ಆಮೇಲೆ ಪಡಬಾರ್ದು ಕಷ್ಟಪಟ್ಟು ಬಂದೇವ್ರಿ. ಈಗ ಒಂದ್ಸಲ ಮತ್ತು ಬಂದು ಅಲ್ಲೇ ಹೋಗ್ತೇನಂದ್ರೆ ಸಾಧ್ಯ ಇಲ್ಲ ರೀ. ಅದಕ್ಕಾಗಿ ಜನ್ಮ ಪರಿಹಾರ ಆಗಬೇಕಪ್ಪ ಅಂತೇಳಿ ಜಪ ಮಾಡಬೇಕು. ಜಪದೊಳಗೆ ಯಾವ ಮಂತ್ರ ಶ್ರೇಷ್ಠ ರೀ ನೀವು ಪ್ರಶ್ನೆ ಮಾಡ್ಬೋದ್ರಿ ನನಗೆ. ಅದಕ್ಕಾಗಿ ಹೇಳ್ತಾರೆ, ಮಂತ್ರದೊಳಗೆ ಶಕ್ತಿ ಇಲ್ಲ ರೀ, ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಶಕ್ತಿ ಬರ್ತದೆ. ಎಲ್ಲ ದೇವರು ಅಂದರಿ, ಏಕೋ ನಾರಾಯಣ ನ ದ್ವಿತೀಯೋಸ್ತಿ ಕಶ್ಚಿತ. ಒಂದೇ ದೇವರಿದ್ದಾರೆ, ನಾಮ ಹಲವದಾಗ್ತದೆ. ಸ ಬ್ರಹ್ಮ, ಸ ಶಿವ, ಸ ಹರಿ, ಸೇಂದ್ರ, ಸೋಕ್ಷರ, ಪರಮ ಸ್ವರಾಟ ಅಂತಾರೆ. ಒಂದೇ ಚೈತನ್ಯ. ಅದು ಉತ್ಪತ್ತಿ ಮಾಡುವಾಗ ಬ್ರಹ್ಮಾಜಿ ಅನಿಸುತ್ತದೆ, ಸ್ಥಿತಿ ಮಾಡುವಾಗ ವಿಷ್ಣು ಅನಿಸುತ್ತದೆ, ಅದು ಲಯ ಮಾಡುವಾಗ ಶಿವ ಅನಿಸ್ಕೋತಾನೆ. ಒಂದೇ ಶಕ್ತಿ ರೀ, ಒಂದೇ ಕರೆಂಟ್ ಇದೆ ರೀ. ಅದು ಬಲ್ಬ್ನಲ್ಲಿದ್ದಾಗ ಬೆಳಕಾಗ್ತೈತಿ ರೀ, ಇಸ್ತ್ರಿಯಲ್ಲಿದ್ದಾಗ ಬಿಸಿ ಆಗ್ತೈತಿ, ಫ್ರಿಜ್ನಾಗಿದ್ದಾಗ ತಂಪಾಗ್ತೈತಿ, ಗ್ರೈಂಡರ್ನಿದ್ದಾಗ ರುಬ್ಬತೈತಿ. ಎಲ್ಲ ಬೇರೆ ಬೇರೆ ಕೆಲಸ ಇದ್ದರೂ ಅದಕ್ಕೆ ಕೊಡುವಂತಹ ಶಕ್ತಿ ಏನದಲ್ರಿ, ಅದು ಕರೆಂಟ್ ಹೇಗಿದೆಯೋ ಆ ಚೈತನ್ಯ ತತ್ವ ಒಂದೇ ಇದೆ. ಯಾರೂ ಶ್ರೇಷ್ಠ ಅಲ್ಲ, ಯಾರೂ ಕನಿಷ್ಠ ಅಲ್ಲ ರೀ. ಅದಕ್ಕಾಗಿ ನಿಮಗೆ ಇಷ್ಟ ಮಂತ್ರ ಯಾವುದಿದೆ ನೋಡ್ರಿ, ಅದು 108 ಜಪ ಮಾಡಬೇಕ್ರಿ. ಬೆಳಗಿನ ಜಾವಕ್ಕೆ 108 ಮಾಡಬೇಕ್ರಿ. 108 ಮಾಡಬೇಕ್ರಿ.
ಗೊತ್ತೈತೇನ್ರಿ? 108 ಮಾಡ್ತಾರಪ್ಪ ಅಂತ ಹೇಳಿದರೆ 12 ರಾಶಿಗಳಿದ್ದಾವೆ, 9 ನವಗ್ರಹ ಇದ್ದಾವೆ. ನಮಗೊಂದಕ್ಕೊಂದು ಕನೆಕ್ಟ್ ಅದೇವಿ ನಾವು. ಆ 9ರಿಂದ ನಾವು 12 ಗುಣಿಸಿದ್ರೆ 12 9 108. ನಿಮ್ದೆಲ್ಲ ಗ್ರಹ ದೋಷಗಳು ಹೋಗ್ತಾವ್ರಿ. ನಿಮ್ಮ ಜೀವನದಲ್ಲಿ ಬರುವಂಥ ಸಂಕಷ್ಟಗಳು ದೂರ ಆಗ್ತಾವ್ರಿ. ಅದಕ್ಕಾಗಿ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರ್ವವಧಾನಂ ಮಹತ್ತವಧಾನಂ. ಅದಕ್ಕಾಗಿ ಸಾವಕಾಶವಾಗಿ ನೀವು ಈ ಸಾಧನೆಯನ್ನು ಮಾಡಬೇಕನ್ನೋದು ಒಂದು ಯೋಗದ ವಿಷಯ ಇದೆ. ನನಗೆ ಕೊಟ್ಟಿದ್ದ ವಿಷಯ ಮಾತೃಭೋಜನ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಯಾನನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ನನಗೆ ಸಮಯ ಇದೆ ರೀ? ಇಲ್ಲಲ್ರಿ? ಅದನ್ನ ಸಾರಿ ರೀ, ನಾನು ಮಾತೃಭೋಜನದ 1-2 ಮಿನಿಟ್ ಮಾತಾಡಿ ಹೇಳ್ತೇನೆ ರೀ. ನೋಡ್ರಿ, ತಾಯಿಯಂತಹ ದೇವರೆಲ್ಲ ಉಪ್ಪಿಗಿಂತ ರುಚಿ ಇಲ್ಲ. ಕೈ ತುತ್ತದ ಊಟ ತಿಂದವ್ರಿಗೆ ಗೊತ್ತರಿ, ಬಲ್ಲವರು ಬಲ್ಲಾರು. ಅದಕ್ಕಾಗಿ ಇವತ್ತು ಮಾತೃಭೋಜನದ ಒಂದು ನಿಮಿತ್ತದ ಇಟ್ಟುಕೊಂಡು ನೀವು ಪರಸ್ಪರ ಒಂದು ಅನ್ನದ ವಿನಿಮಯ. ಅನ್ನಪೂರ್ಣ ಬ್ರಹ್ಮರಿ. ಅನ್ನ ದೇವರ ಮುಂದೆ ಇನ್ನಾವ ದೇವರುಂಟಯ್ಯ ಅಂತ ಹೇಳ್ತಾರೆ. ಅನ್ನವನ್ನು ಕೊಡುವುದರಿಂದ ನೀವು ಅನ್ನವಾನ್ ಭವತಿ ಅಂತ ಹೇಳ್ತಾರೆ. ಅನ್ನವನ್ನು ಕೊಡುವುದರಿಂದ ನಿಮ್ಮಲ್ಲಿ ಆ ಅನ್ನಂ ನ ನಿಂದ್ಯಾತ ಧೃತಂ ಅಪೋವ ಅನ್ನಂ ಜ್ಯೋತಿರನ್ನಾದಂ. ಅನ್ನವನ್ನು ನಿಂದನೆ ಮಾಡಬಾರ್ದು, ಅನ್ನದ ನಿರಾಕರಣೆ ಮಾಡಬಾರ್ದು. ಅನ್ನವನ್ನು ಬಹುಪೂರ್ವಿತ ಅನ್ನದಾನ ಮಾಡುವುದರಿಂದ ಶ್ರಿಯಂ ಆವಹ ಅಂತೇಳಿ ಆ ಮನೆಗೆ ಲಕ್ಷ್ಮಿ ಬರ್ತಾಳೆ. ಅನ್ನಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಅದರಲ್ಲಿ ತಾಯಿ ಕೊಟ್ಟ ಕೈ ತುತ್ತನಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಪತಂಜಲಿ ಯೋಗದಿಂದ ನೀವು ಮಾತೃಭೋಜನವನ್ನು ಇದನ್ನು ಏರ್ಪಡಿಸಿದ್ದೀರಿ. ಅನ್ನ ಶ್ರೇಷ್ಠವಾಗಿದೆ. ಅನ್ನವನ್ನು ನಾವು ನಿಂದನೆ ಮಾಡಬಾರ್ದು, ಅನ್ನವನ್ನು ತಾತ್ಸಾರವಾಗಿ ನೋಡಬಾರದು. ಅನ್ನ ಪೂರ್ಣ ಬ್ರಹ್ಮರಿ. ಅನ್ನ ನಮಗೆ ನಿತ್ಯ ಆನಂದವನ್ನು ಕೊಡುತ್ತದೆ ಅಂತೇಳಿ ನಿತ್ಯಾನಂದಕರಿ ವರ ಭಯಕರಿ ಸೌಂದರ್ಯ ರತ್ನಾಕರಿ ನಿರ್ದೋತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಣಿಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ದೀಕ್ಷಾಂದೇಹಿ ಕೃಪಾವಲಂಬನಕರಿ ಮಾತಾ ಅನ್ನಪೂರ್ಣೇಶ್ವರಿ. ಆ ಅನ್ನಪೂರ್ಣೆಗೆ ನಮಸ್ಕರಿಸುತ್ತಾ ನಿಮ್ಮ ಮಾತೃಭೋಜನಕ್ಕೆ ಎಲ್ಲರಿಗೂ ಸ್ವಾಗತ ಮಾಡಿದ್ದೀರಿ. ಆ ಅನ್ನಪೂರ್ಣೇಶ್ವರಿ ನಮಗೆಲ್ಲರಿಗೂ ಆಶೀರ್ವದಿಸಿ ಜೀವ ಇರೋ ತನಕ ನಮಗೆ ಅನ್ನ ಕೊಡಲಿ ಅಂತ ಹೇಳ್ತಾ ನನ್ನ 4 ಮಾತುಗಳಿಗೆ ನಾನು ಪೂರ್ಣವಿರಾಮ. ಕಾರ್ಯಕ್ರಮದ ವಕ್ತಾರರಾದ ವಿಜಯ ಬಡ್ಡಿ ಅಕ್ಕ ಇವರು ಮನುಷ್ಯನ ಬದುಕಿನ ಪ್ರಾಮುಖ್ಯತೆ ಮತ್ತು ಬದುಕಿನ ಸಾರ್ಥಕತೆಯ ಬಗ್ಗೆ ತುಂಬ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟದಕ್ಕೆ ಧನ್ಯವಾದಗಳು. ಈಗ ಅತಿಥಿಗಳಿಂದ ಹಿತನುಡಿ. ಕಾರ್ಯಕ್ರಮದ ಅತಿಥಿಗಳಾದ ವಿರೂಪಾಕ್ಷಯ್ಯ ಹಿರೇಮಠಿ ಅವರ ಹಿತನುಡಿ. ಹರಿ ಓಂ. ಈ ರಾಮಚಂದ್ರ ಮಿಷನ್ನಿನ ಆವರಣದಲ್ಲಿ ನಡೆದಂತಹ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀಮತಿ ಹೆಗಡೆ ಅಕ್ಕನವರೇ, ಈ ಒಂದು ಕಾರ್ಯಕ್ರಮಕ್ಕೆ ವಕ್ತಾರರಾಗಿ ಆಗಮಿಸಿದಂತಹ ಶ್ರೀಮತಿ ಬದ್ದಿ ಅಕ್ಕನವರೇ, ಹಾಗೂ ನನಗೆ ಈ ಕಾರ್ಯಕ್ರಮಕ್ಕೆ ಬರಲು ಆಹ್ವಾನವನ್ನು ನೀಡಿದಂಥ ನಮ್ಮ ಕೈಲಾಶ್ ಹಿರೇಮಠವರೇ ಹಾಗೂ ಅಚಲ್ಕರವರೇ, ನಮ್ಮ ಮನೆಯವರೇ ಅಂತ ಅಚಲ್ಕರವರೇ, ಇಲ್ಲಿ ನಡೆದಂಥ ಎಲ್ಲ ನನ್ನ ತಾಯಂದಿರೇ, ಅಕ್ಕ ತಂಗಿಯರೇ, ಮಕ್ಕಳೇ, ಆಗಲೇ ನನ್ನ ಹಿರಿಯರೇ ಹಾಗೂ ನನ್ನ ಎಲ್ಲ ಗುರುಗಳೇ. ಈಗ ಪ್ರವಚನವನ್ನು ನೀಡಿದರು ನಮ್ಮ ಬದಿ ಅಕ್ಕನವರು
ಒಳ್ಳೆಯ ಪ್ರವಚನಕಾರರು. ಅವ್ರ ಪ್ರವಚನ ಕೇಳಿ ನಿಮಗೆಲ್ಲರಿಗೂ ಆನಂದ ಆಯಿತು. ಇನ್ನು ನಮ್ಮ ಅಧ್ಯಕ್ಷತೆಯನ್ನು ವಹಿಸಿದಂಥವರು ಒಳ್ಳೆಯ ಅಧ್ಯಾಪಕರು, ಪ್ರಾಧ್ಯಾಪಕರು. ಇವರಿಬ್ಬರ ಮಧ್ಯದಲ್ಲಿ ನಾನು ಅಕೌಂಟ್ಸ್ ಆಫೀಸರು ಹೆಸ್ಕಾಮ್ದಲ್ಲಿ. ಸೊ ಅಕೌಂಟ್ಸ್ ಮಾಡೋನವನು. ನಾವು ಹೇಳ್ದಂಗೆ ಲೆಕ್ಕ ಬರೆಯೋರು ಬರೀ ಮಾತಾಡೋದು ಕಡಿಮೆ. ಆದರೂ ಈಗಾಗಲೇ ರಿಟೈರ್ ಆಗಿ ಬಂದಮೇಲೆ ಅರ್ಧ ಲೆಕ್ಕವನ್ನೆಲ್ಲ ತೆಗೆದಿಟ್ಟಿವಿ. ಸ್ವಲ್ಪ ಮಾತಾಡೋದು ಕಲ್ತಿದ್ದೀನಿ. ಆ ಪ್ರಕಾರ ಇಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇಲ್ಲಿ ಮಾತೃಭೋಜನ ಕಾರ್ಯಕ್ರಮ ಅಂತ ಹೇಳಿದರು. ಆ ವಿಷಯದ ಕುರಿತು ನಾವು ಮಾತಾಡ್ಬೇಕಂತಂದಿದ್ದೆ. ಅಕ್ಕನವ್ರು ಹೇಳಿ ಪತಂಜಲಿ ಯೋಗ ಮಾಡಿರಿ, ನಿರೋಗಿ ಆಗಿರಿ ಅಂತೇಳಿ. ಅದೇ ರೀತಿಯಾಗಿ ನಮ್ಮ ಚೈತನ್ಯ ನಗರದ ಉದ್ಯಾನವನ ಇದೆ. ಇಲ್ಲಿ ಚೈತನ್ಯ ಗೊತ್ತಿರೋದು. ಇಲ್ಲಿ ನಮ್ಮ ಯೋಗ ಪಟುಗಳು ಬಂದಾರೆ. ನಮ್ಮ ಮಹೇಶ್ ಕಟಗೇರಿ ಅಂತೇಳಿ ಅವರು ಪ್ರತಿದಿನ ಯೋಗ ನಡೆಸ್ತಾರೆ. ಇನ್ನು ನಮ್ಮ ರೂಪಕ್ಕ ಬಂದಿದ್ದಾರೆ, ಕಾರ್ಕತ್ತಿಯವರು ಬಂದಿದ್ದಾರೆ, ಇನ್ನೂ ಉಳಿದವರೆಲ್ಲ ಬಂದಿದ್ದಾರೆ. ಇವರೆಲ್ಲರೂ ಸುಮಾರು ಈಗ 6ರಿಂದ 8 ವರ್ಷ ಆಯಿತು ನಮ್ಮ ಯೋಗ ಕ್ಲಾಸ್ ಶುರುವಾಗಿ. ಪ್ರತಿದಿನ 5:30ಗೆ ಶುರು ಮಾಡಿದರೆ 7 ಗಂಟೆ ತನಕ ಅವರು ಮಾಡ್ತಾರೆ. ಸುಮಾರು 6 ವರ್ಷದಿಂದ ಯೋಗ ಕ್ಲಾಸ್ ನಡೀತಾ ಇದೆ. ಮತ್ತು ನಮ್ಮ ರೂಪಕ್ಕೆ ಹೇಳ್ತಿರ್ತಾರೆ ಯೋಗ ಉಚಿತ 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 ಅಂತೇಳಿ. ಅದಕ್ಕೆ ನಾವೆಲ್ಲ ನಿನ್ನೆ ಮೊನ್ನೆ ಒಂದು ಇದ್ರೊಳಗೆ ಮೊಬೈಲ್ನಾಗ ಬಂದಿತ್ತು, ಎಲ್ಲರೂ ಲಿಂಕ್ ತೊಗೊಳ್ರಿ, ಒಂದು ತಿಂಗಳ ಕಲೀರಿ, ಅದಾದಮೇಲೆ ಫೀಸ್ ಕೊಟ್ಟು ಕಂಟಿನ್ಯೂ ಮಾಡಿರಿ ಅಂತೇಳಿ. ಆದರೆ ನಮ್ಮದು 7 ವರ್ಷದಿಂದ ಯಾವುದೇ ಫೀಸ್ ಇಲ್ಲ. ಸ್ವಯಂ ಆಗಿ ಯಾರೂ ಬರಲೇಬೇಕು ಬರ್ರಿ ನಿಮ್ಗೆ ಅದು ಕೂಡ ಏನೂ ಇಲ್ಲ. ಆದರೂ ಸಹಿತ ಸುಮಾರು 8 ವರ್ಷದಿಂದ ನಮ್ಮೆಲ್ಲ ಯೋಗಾಪಟುಗಳು ಚೈತನ್ಯ ನಗರದಲ್ಲಿ 8 ವರ್ಷದ ಕಂಟಿನ್ಯೂ 5:30ಯಿಂದ 7:30 ನಡೆಸ್ತಾ ಇದ್ದಾರೆ. ಅವ್ರಿಗೊಂದು ಚಪ್ಪಾಳೆ ಬರುತ್ತೆ ನಿಮ್ಮೆಲ್ಲ. ಯಾಕಂದರೆ ನೀವು ಸಹಿತ ಅವ್ರ ಜೊತೆ ಸೇರ್ಕೋಬೋದು. ಇನ್ನು ನಮ್ಮ ಚೈತನ್ಯ ನಗರದಲ್ಲಿ ಇರೋದ್ರಿಂದ ನಾನು ಇಲ್ಲೇ ಹತ್ತಿರ, ಹೀಗಾಗಿ ನಮ್ಮ ಯೋಗ ಕ್ಲಾಸಿಗೆ ಬಂದಿದ್ದರು ನಮ್ಮ ಕೈಲಾಶ್ ಹಿರೇಮಠ ಅವರು. ಆ್ಯಕ್ಚುಲಿ ಇಲ್ಲಿಗೆ ಮೊದಲಿಗೆ ಕರೆದಿದ್ದು ನಮ್ಮ ಮನೆಯವರು ಯಾವುದೋ ಒಂದು ಕಾರ್ಯಕ್ರಮದಿಂದ ಬೇರೆ ಕಡೆ ಹೋಗ್ತಾ ಇದ್ರು ಅಂದ್ಕೂಡಲೇ ಇಲ್ಲ ಸರ್ ನೀವು ಬರಬೇಕು ಅಂದ್ಬಿಟ್ಟು ನಾನು ಇನ್ನು ಮತ್ತು ಅವ್ರಿಗೆ ಹೇಳ್ಯಾರೆ, ಮತ್ತು ಪಾಪ ಬೇಜಾರು ಮಾಡ್ಕೋದು ಆಯಿತು ಬರ್ತೀರಿ ಅಂತ ಹೇಳಿದೆ. ಆ್ಯಕ್ಚುಲಿ ನನಗೆ ಇದ್ರದ್ದು ವಿಷಯ ಏನು ಅಂತ ಗೊತ್ತಿದ್ದಿಲ್ಲ. ಅಚಲ್ಕರ್ ಅವ್ರ ಜೊತೆ ಮಾತಾಡಿದಾಗ ಅವ್ರು ಹೇಳಿದರು, ಇಲ್ಲ ಈ ಪತಂಜಲಿ ಯೋಗ ಶಿಬಿರದಿಂದ ಈ ಒಂದು ಕಾರ್ಯಕ್ರಮ ನಡೆಸ್ತೀವಿ ಅಂತೇಳಿ. ನಿಮ್ಮ ಸಂಘಟನೆ ಒಳಗೆ ಸಂಘಟನೆ, ಸೇವೆ ಮತ್ತು ಸಂಸ್ಕಾರ ಅಂತಿದೆ. ಈ 3ರಲ್ಲಿ ಸಂಘಟನೆ ಎಲ್ಲರೂ ಮಾಡ್ತಾಯಿದ್ದಾರೆ. ಎಲ್ಲ ಧರ್ಮಗುರುಗಳು ಮಾಡ್ತಿದ್ದಾರೆ, ರಾಜಕೀಯ ವ್ಯಕ್ತಿಗಳು ಮಾಡ್ತಿದ್ದಾರೆ, ಏನೇನೋ ಕಾರ್ಯಕ್ರಮಕ್ಕೆ ಸಂಘಟನೆ ಮಾಡ್ತಿದ್ದಾರೆ. ಸೇವೆ ಅದನ್ನು ಮಾಡ್ತಿದ್ದಾರೆ, ಅನ್ನ ಸಂತರಣೆ ಮಾಡ್ತಾರೆ, ರಕ್ತದಾನ ಮಾಡ್ತಾರೆ, ಏನೇನೋ ಸೇವೆ ಮಾಡ್ತಾರೆ. ಮೇನ್ ನಮ್ಮ ಭಾರತೀಯರಿಗೆ ಮತ್ತು ಈಗಿನ ಜನಾಂಗಕ್ಕೆ ಬೇಕಾಗಿರೋದು ಸಂಸ್ಕಾರ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಎಲ್ಲ ನಮ್ಮ ಸಂಸ್ಕಾರ ಏನಾಗ್ಯಾವಂದ್ರೆ ನಮ್ಮ ಭಾರತೀಯ ಸಂಸ್ಕಾರಗಳನ್ನು ನಾವು ಮುಚ್ಚಿ ಬಿಡಾಕ್ತೀವಿ ಮತ್ತು ವಿದೇಶಿ ಸಂಸ್ಕಾರಗಳನ್ನ ಭಾಳ ಫಾಸ್ಟಾಗಿ ಕಲಿಯಾಕತ್ತೀವಿ. ಈ ದಿನನಿತ್ಯ ನೋಡ್ತೀವಿ. ಇಲ್ಲೇ ನಮ್ಮ ಚೈತನ್ಯ ನಗರದಿಂದ ಅಥವಾ ಅಕ್ಷಯ ಪಾರ್ಕ್ಗೆ ಹೋದರೆ ಎಷ್ಟೊಂದು ಪಾನಿಪುರಿ ತಿನ್ನಕ್ಕೆ ಎಷ್ಟು ಮಂದಿ ಇರ್ತಾರಂದ್ರೆ ಎಷ್ಟಷ್ಟು ಮಂದಿ ಇರ್ತಾರೆ. ಅದೇ ರೀತಿ ಈಗ ಫೆಬ್ರವರಿ 14 ಬಂತು, ವ್ಯಾಲೆಂಟೈನ್ ಡೇ. ಸಿಕ್ಕಾಪಟ್ಟೆ ನಮ್ಮ ಯುವಕರು ಆ ಕಡೆ ಹೋಗ್ತಾರೆ. ಅದೇ ರಾಖಿ ಹಬ್ಬ ಬಂದಾಗ ಮನೆಯಲ್ಲಿ ಅಷ್ಟಾಗಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇದೆ. ಇನ್ನು ಉಗಾದಿ ಹಬ್ಬ ಬಂತಂದ್ರೆ ನಾವೆಲ್ಲ ಹೊಸ ವರ್ಷ ಆಚರಣೆ ಮಾಡಬೇಕು. ಆದರೆ ಅವಾಗ ಮಾಡೋಂಗಿಲ್ಲ, ಮನೆಯೊಳಗೆ ಎಷ್ಟಾಗಿ ಮಾಡ್ಕೋತಾರೆ. ಅದು ಏನೋ ಹಿರಿಯರ 4ನೇ ಯಾವ್ದಾರು ಅಂತೇಳಿ ನಡೆದಿತ್ತು. ಇನ್ನು ಹ್ಯಾಪಿ ನ್ಯೂ ಇಯರ್ ಅಂತೇಳಿ 1ನೇ ತಾರೀಕು ಹೇಳ್ರಿ ಊರು ತುಂಬ ಹೊರಗೆ ಹೋಗೋಕ್ಕೂ ಭಯ ಬರ್ತದೆ. ಅಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾರೆ. ಹೀಗಾಗಿ ನಮ್ಮ ಭಾರತೀಯ ಸಂಸ್ಕೃತಿನ ಅದರೊಳಗಿನ ನಮ್ಮ ಸಂಸ್ಕಾರ ಏನೈತಿ ಅದನ್ನು ಮರೆತು ಬಿಡಾಕ್ತೀವಿ. ಅದಕ್ಕೆ ಈ ಸಂಘಟನೆಯವರು ಸಂಸ್ಕಾರವನ್ನು ಕಲಿಸೋದನ್ನು ಇಲ್ಲಿ ಮಾಡ್ತದೆ. ಏನಂದರೆ ಕೈ ತುತ್ತು ಕೊಡೋದು, ತಾಯಿಯಿಂದ ಕೈ ತುತ್ತು ಕೊಡೋದು ಅಂತೇಳಿ. ಈಗ ನಾವಾಗಲಿ ನಮ್ಮ ಹಿಂದಿನ ಜನಾಂಗದವರಾಗಲಿ ನಮಗೆಲ್ಲ ಗೊತ್ತಿದೆ ಅದು. ಯಾಕಂದ್ರೆ ಅವಾಗ ಬಡತನ ಭಾಳ ಇರ್ತಿತ್ತು. ಈಗೆಲ್ಲ ಪ್ಲೇಟು ಚಮಚ ಬಂದಾವ. ಅವಾಗ ನಮಗೆ ಊಟ ಮಾಡೋದಕ್ಕೆ ತಟ್ಟೆನೂ ಇರ್ತಿದ್ದಿಲ್ಲ. ಆಮೇಲೆ ಅವಾಗ ಒಂದೊಂದು ಫ್ಯಾಮಿಲಿ ಒಳಗೆ ಮಕ್ಕಳು ಭಾಳ ಇರ್ತಿದ್ರು, 8 10 ಮಕ್ಕಳು ಇರ್ತಿದ್ರು. ಈಗೆಲ್ಲ 1 2 ಸಾಕು ಅಂದ್ಬಿಟ್ಟಾರೆ, ಇಬ್ಬರು ಒಂದೊಂದು ಡಬ್ಬಿ ಕೊಟ್ಬಿಟ್ಟು ತಿಳ್ಕೊಂಡು ಹೋಗ್ತಾರೆ ಅಂತೇಳಿ. ನಾವು ಹಂಗಿದ್ದಿಲ್ಲ, 8 10 ಜನ ಮಕ್ಕಳು ಇರ್ತಿದ್ರು. ನಮಗೆ ತಾಯಿ ಎಲ್ಲರಿಗೂ ಪ್ಲೇಟ್ ಕೊಟ್ಟು ಬಡ್ಸೋಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಮನೆಯಲ್ಲಿ ತಾಯಿ ಅಡುಗೆ ಮಾಡಿದ್ರೆ ಅಜ್ಜಿ ಅಂತ ಇರ್ತಿದ್ರು ಜೊತೆಲಿ. ಆ ಅಜ್ಜಿಗಳು ನಮ್ಮೆಲ್ಲ ಮಕ್ಕಳನ್ನ ಸುತ್ತಲೂ ಕೂರಿಸ್ಕೊಂಡು ಒಂದೊಂದೇ ತುತ್ತು ಕೊಡ್ತಾ ಇದ್ರು. ಯಾಕಂದ್ರೆ ನಾವು ಬೆಳಗಲು ಸಿಗ್ತಿದ್ದಿಲ್ಲ. ಈಗ 10 ಮಂದಿ ಹುಡುಗರು 10 ಮಂದಿಗೆ ಬಾಂಡೆ ಹಾಕಿ ಬಾಂಡೆ ಒಳಗೆ ಕಿತ್ತು ಬಿಡ್ತೀವಿ. ಅವ್ರು ಬಾಂಡೆ ತಿಕ್ಕೋರಿಲ್ಲ, ನಮ್ಮ ಕೆಲಸ ನಾವು ಮಾಡ್ಕೊತೀವಿ, ನಮ್ಮ ತಾಯಿಯರಾಗಲಿ ನಮ್ಮ ಅಜ್ಜಿಯವರಾಗಲಿ.
ಅದಕ್ಕೆ ಏನು ಮಾಡ್ತಿದ್ರು, ಬಾಂಡೆ ತಿಕ್ಕೋದು ಕಡಿಮೆ ಆಕೈತೆ ಅಂತೇಳಿ ಒಂದೇ ತಟ್ಟೆ ಒಳಗೆ ಅನ್ನವನ್ನು ಕಲಿಸಿ ಎಲ್ಲ ಮೊಮ್ಮಕ್ಕಳನ್ನ ಕೂಡಿಸ್ಕೊಂಡು ಒಂದೊಂದೇ ತುತ್ತು ಕೊಡ್ತಿದ್ರು. ಅವಾಗ ನಾವು ಆ ತುತ್ತಿನ ಮಹಿಮೆ ಏನು, ಎಷ್ಟು ಪ್ರೀತಿಯಿಂದ ನಮ್ಮ ಅಜ್ಜಿಗಳು ಕೊಡ್ತಾರೆ ಅದನ್ನು ನಾವು ಸವಿತಾ ಇದ್ವಿ. ಇತ್ತಿತ್ತಲಾಗ ಅದೆಲ್ಲ ಮರ್ತು ಹೋಗೈತಿ. ಯಾಕಂದ್ರೆ ಟಿ ವಿ ಬಂದಾವು, ಮೊಬೈಲ್ ಬಂದಾವು. ಹುಡುಗರ ಕೈಯಾಗ ಏನು ಕೊಡ್ತೀವಿ, ಕೈಯಾಗಿ ತುತ್ತು ಕೊಡೋಂಗಿಲ್ಲ, ಮೊಬೈಲ್ ಕೊಡ್ತೀವಿ. ಅವು ಮೊಬೈಲ್ ನೋಡ್ತಿರ್ತಾರೆ, ನಾವು ಬ್ಯಾಗ್ ತೆಗಿತಿರ್ತೀವಿ. ಅವು ಎಲ್ಲಿ ತಿಂತಾವೋ ಹೆಂಗೆ ತಿಂತಾವೋ ಗೊತ್ತೇ ಇಲ್ಲ. ನಾವು ಒಂದು ಮೊಬೈಲ್ ನೋಡ್ಕೊತಿರ್ತೀವಿ. ಅವ್ರ ಕೈಯಾಗ ಹಾಕೋದಿಲ್ಲ, ಬ್ಯಾಗ್ ತೆಗ್ಸೋದು ಹೇಳಿದ್ರೆ. ಈಗಿನ ಪರಿಸ್ಥಿತಿ ಯಾಕಂದ್ರೆ ಮೊದಲೆಲ್ಲ ಹೆಣ್ಮಕ್ಳು ಮನೆಯಲ್ಲೇ ಇರ್ತಿದ್ರು, ಗಂಡು ಮಕ್ಕಳು ಮಾತ್ರ ದುಡಿಯೋದಕ್ಕೆ ಹೋಗ್ತಿದ್ರು. ಅವಾಗ ಹೆಣ್ಮಕ್ಳು ಏನು ಮಾಡ್ತಿದ್ರು, ತಮ್ಮ ಮಕ್ಕಳನ್ನು ಊಟ ಮಾಡಿಸೋದಾಗಲಿ, ಸ್ನಾನ ಮಾಡಿಸೋದಾಗಲಿ, ಬಟ್ಟೆ ಹಾಕೋದು ಎಲ್ಲ ಮಾಡ್ತಾಯಿದ್ರು. ಅವಾಗ ಏನಾಗ್ತಿತ್ತಂದ್ರೆ, ಊಟ ಮಾಡಿಸ್ಬೇಕು ಅಂದ್ರೆ ಈಗೂ ಸಹಿತ ಮಕ್ಕಳು ತಿನ್ನಂಗೇ ಇಲ್ಲ. ಕೆಲವು ಹುಡುಗರು ಅಂತೂ ತಿನ್ಸೋದು ಒಂದು ದೊಡ್ಡ ಸರ್ಕಸ್ ಇರ್ತೀವಿ. ಆದ್ರೆ ಅವಾಗಿನ ಕಾಲದಾಗ ಏನಿತ್ತಂದ್ರೆ, ಊಟ ಮಾಡದೇ ಇರೋ ಹುಡುಗರಿಗೆ ನಾವು ಹೊರಗೆ ಕರ್ಕೊಂಡ್ಬಂದು ಕಾಂಪೌಂಡ್ ಮೇಲೆ ಇಲ್ಲ ಕಟ್ಟಿ ಮೇಲೆ ಕೂರಿಸಿ ಅವಾಗ ತಾಯಿ ಊಟ ಮಾಡ್ತಾಯಿದ್ರು. ಏನಂದ್ರೆ, ಅಲ್ಲಿ ಚಂದಪ್ಪ ನೋಡು, ಈ ನಕ್ಷತ್ರ ನೋಡು ಅಂಥೇಳಿ ನಮ್ಮ ಹಿರಿಯರನ್ನು ಮಕ್ಕಳಿಗೆ ನೆನಪು ಮಾಡಿ ಕೊಡ್ತಿದ್ರು. ನಮ್ಮ ಹಿರಿಯರು, ನಮ್ಮ ಅಜ್ಜ, ನಮಗೆ ಏನಪ್ಪ ಅಂದರೆ ನಮ್ಮ ತಂದೆ ಹೆಸರು ಗೊತ್ತು, ಅಜ್ಜಿನ ಹೆಸರು ಗೊತ್ತು. ಅಜ್ಜಿನ ಹಿಂದೆ ಯಾರಿದ್ರು ಅಂದ್ರೆ ಯಾರ ಹೆಸರುಗಳಿಗೆ ಯಾರಿಗೂ ನೆನಪಿಲ್ಲ. ಈಗಾಗಲೇ ಅಜ್ಜಿ ನೆನಪು ಈಗಾಗಲೇ ಕಡಿಮೆ ಆಗತ್ತವೆ. ತಂದೆ ಹೆಸರು ಇಟ್ಕೊಳ್ಳೋಂಗಿಲ್ಲ, ಕೆಲವು ಬರೀ ಇನಿಷಿಯಲ್ ಮಾಡ್ಕೊಳಕತ್ತಾರೆ ಇತ್ತಿತ್ತಲಾಗ. ಇದು ನಮ್ಮ ಸಂಸ್ಕಾರ ಏನು ಹೊಂಟೈತಿ ಅಂತಿದೆ. ಆದ್ರೆ ನಮ್ಮ ತಾಯಂದ್ರು ಅವಾಗ ನಕ್ಷತ್ರ, ಆಕಾಶ, ಸೂರ್ಯ, ಚಂದ್ರ ಹಿಂಗೆಲ್ಲ ತೋರಿಸಿ ಊಟ ಮಾಡ್ತಿದ್ದಾಗ ನಮ್ಮ ಹಿರಿಯರನ್ನ ನೆನಪು ಮಾಡಿಕೊಡ್ತಿತ್ತು ಮಕ್ಕಳಿಗೆ. ಅದಾದಮೇಲೆ ಕೆಲವು ತಾಯಂದ್ರೆ ಏನು ಹೇಳ್ತಿದ್ರು, ಊಟವನ್ನು ಮಾಡಿಸ್ಬೇಕಾರೆ ಅವರು ಬಾಯಿ ತೆಗಿಲಿಲ್ಲ ಅಂದಾಗ ಅಂತ ಹೇಳುವಂತೆ ಬಾಯಿ ಅಂದರೆ ಅಲ್ಲಿ ನಮ್ಮ ಕನ್ನಡದ ಅಕ್ಷರಗಳನ್ನು ಕಲಿಸ್ತಾ ಇದ್ವಿ. ಈ ಹೇಳ್ತಾ ಇದ್ವಿ, ಆನು 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 ಅಂತಿದ್ರು, ಆ ಅಂತ ಹಿಡ್ತಿದ್ರು, ಮುಚ್ಕೊಂತಿದ್ರು, ಮತ್ತೆ ನೋಡಿ ಹೀಗೆಲ್ಲ ಹೇಳ್ಕೊಡ್ತೀವಿ. ಆಮೇಲೆ ಇನ್ನೂ ಒಂದು ಹೇಳ್ಬೇಕಂದ್ರೆ, ಹುಡುಗರು ಇನ್ನೂ ತಿನ್ನಲೇ 2 ಬುಕ್ ಐತಿ 3 ಬುಕ್ ಐತಿ ಎಲ್ಲ ಹೇಳ್ತಿದ್ರು. ಉಂಡು ಮಾಡಿ ಇದೊಂದು ಅಪ್ಪಂದು ಗುಳಿಗೆ ನುಂಗಿಡೋದು, ಅಪ್ಪನ ಮೇಲೆ ಪ್ರೀತಿ ಮದುವೆ ಅದನ್ನು ನುಂಗ್ಬಿಡ್ತೀವಿ. ಆಮೇಲೆ ಇನ್ನೊಂದು ಐತಪ್ಪ ಅಂದರೆ ಇದೊಂದು ನಮ್ಮದು ಬುಕ್ ತಿಂತೀವಿ. ಆದರೆ ಈಗಿನ ಮಕ್ಕಳಿಗೆ ಈ ಒಂದು ಯಾವುದೂ ಸುಖ ಸಿಗ್ತಾ ಇಲ್ಲ, ಸಂಸ್ಕಾರ ಸಿಗ್ತಾ ಇಲ್ಲ. ಆಮೇಲೆ ಲಾಸ್ಟಿಗೆ ಇನ್ನೊಂದು ಹೇಳ್ತೀವಿ, ನಾವು ಹುಡುಗರಿಗೆ ಊಟ ಮಾಡಬೇಕಾದ್ರೆ ಬರೀ ಊಟ ಮಾಡಿಸ್ತಿದ್ದೀರ, ಕಥೆನೂ ಹೇಳ್ತಿದ್ರು. ಏನಂದರೆ ಅನ್ನ, ಸಾರು, ತುಪ್ಪ, ಉಪ್ಪು ಎಲ್ಲ ಹಾಕಿ ಕೆಳಗಡೆ ಕಲಸಿ ಇದೆಲ್ಲ ಬಂತು ಅಂಥೇಳಿ ಆ ಹುಡುಗರು ಚಕ್ರಗಳಿಗೆ ಇಟ್ಕೊಳ್ಳಿ ಆ ಹುಡುಗ ನಗ್ತಾ ಇಟ್ಕೊಳ್ಳಿ ಒಂದು ಬುಕ್ ಇರ್ತಿದ್ರು. ಈ ರೀತಿಯಾಗಿ ನಮ್ಮ ಕಾಲ ಅಂದ್ರೆ ನಾವು ಈಗಾಗಲೇ ರಿಟೈರ್ ಆಗಿರೋದು ಒಂದು 60-70 ವರ್ಷ ಹಿಂದಿದೆ. ಅವಾಗ ನಾವು ಈ ಥರ ಮಕ್ಕಳಿಗೆ ಉಳಿಸಿ ಸಂಸ್ಕಾರ ಕಳಿಸ್ತಾ ಇದ್ವಿ. ಆದರೆ ಈಗಿನ ಪರಿಸ್ಥಿತಿ ಏನಾಗೈತಿ, 2 ಮಕ್ಕಳು ಒಬ್ಬರೇ ಪ್ರಸಕ್ತ ಅಂತಾರೆ, ಪ್ರಸ್ತುತ ಅಂತಾರೆ. ದುಡಿದು ಬಂದ್ಮೇಲೆ ಸಾಕಾಗಿರ್ತೈತಿ. ಮಕ್ಕಳ ಬಗ್ಗೆ ವಿಚಾರ ಮಾಡೋಕ್ಕೂ ಸಮಯ ಇರಲ್ಲ, ಯಾಕಂದ್ರೆ ಅವರು ಕಷ್ಟಪಟ್ಟು ಬಂದಿರ್ತಾರೆ. ಜೀವನ ಶೈಲಿಗಳ ಬಗ್ಗೆ ಹಾಗೂ ನಮ್ಮ ಬಾಲ್ಯವನ್ನು ಮರುಕಳಿ ಏನು ಮಾಡ್ತೀವಿ, ಟಿವಿ ಕೊಡ್ತೀವಿ, ಟಿವಿ ತೋರಿಸ್ತೀವಿ, ಇಲ್ಲ ಮೊಬೈಲ್ ಕೊಡ್ತೀವಿ. ಆ ಮೊಬೈಲ್ ನೋಡ್ಕೊತ ತೂಗ್ತಾ ಇರ್ತೀವಿ, ಅದು ಗೊತ್ತಿಲ್ಲ. ಮಕ್ಕಳ ಮೇಲೆ ಪ್ರೀತಿ ಅಂದ್ರೆ ಏನಾಗಿತ್ತು ಅಂದ್ರೆ, ಈಗ ನೋಡಿ ನಮ್ಮ ಕಾಲಕ್ಕೆಲ್ಲ 6 ವರ್ಷಕ್ಕೆ 5 ವರ್ಷ ತುಂಬಿ 10 ತಿಂಗಳು ಆದಮೇಲೆ ನಾವೆಲ್ಲ ಶಾಲೆ ಹಾಗೂ ನಮ್ಮ ಬಾಲ್ಯಗಳ ನೆನಪನ್ನು ಮರುಕಳಿಸಿದ್ದಕ್ಕೆ ಅಂತ ಹೇಳಿ 3 ವರ್ಷಕ್ಕೆ ಬೇಬಿ ಸಿಟ್ಟಿಂಗು, 3 ತಿಂಗಳಕ್ಕೆ ನಮ್ಮ ಬಾಲ್ಯದ 3 ತಿಂಗಳಷ್ಟು ನಾವು ಮಕ್ಕಳು ಬೇಬಿ ಕೇರ್ ಕೊಟ್ಟು ಹೋಗ್ಬಿಟ್ಟು ಬೆಳಿಗ್ಗೆ 9:30 ಕೊಟ್ಟು ಸಂಜೆ 6 ಗಂಟೆ ಬಂದಾಗ ಕರ್ಕೊಂಡ್ಬರ್ತೇವೆ. ಏನು ತಿಂತಾವೋ ಏನು ಮಾಡ್ತಾವೋ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಈಗಿನ ಹುಡುಗರು ನೋಡ್ತಿರ್ ಬಂದ್ವಿ, ಈಗ ಎಲ್ಲ ಹುಡುಗರಿಗೂ ಕೇಳತ್ತಿಲ್ಲ. ಅವರ ಮನೆ ಹತ್ರ ಬಸ್ಸು, ರಿಕ್ಷಾ, ಶೈಲಿಯ ಬಗ್ಗೆ ವಿವರಣೆ ಮಾಡ್ಯಾರ, ವಿವರಿಸಿ ಈಗಿನ ತಾಯಿ ತಂದೆಯರಿಗೆ ತಿಳುವಳಿಕೆಯನ್ನು ನೀಡಿದ್ದಕ್ಕಾಗಿ ಅಂತ. ಯಾಕಂದ್ರೆ ಮಕ್ಕಳಿಗೆ ನಾವು ಹೊರಗೆ ಬಿಡಂಗಿಲ್ಲ. ನಮ್ಮ ಮನೆ ಪಕ್ಕ ಯಾವ ಗುಡಿ ಐತಿ, ನಮ್ಮ ಮನೆ ಪಕ್ಕ ಏನೈತಿ ಏನೂ ಗೊತ್ತಿಲ್ಲ. ಪಾಲಕರಿಗೆ ಸೀದಾ ಹೋಗ್ತೈತಿ, ಅಲ್ಲಿ ವ್ಯವಸ್ಥೆ ಪಾಲಕರಿಗೆ ನೀಡಿರುವ ತಿಳುವಳಿಕೆ ಒಂದು ರಿಕ್ಷಾ ಬಂದಿಲ್ಲ, ಅವ್ರು ಶಾಲೆಗೆ ಹೋಗಿಲ್ಲ, ಅಮೂಲ್ಯವಾದದ್ದು. ಇವತ್ತು ನಾವು ಯಾಕಂದ್ರೆ ನಮ್ಮಲ್ಲಿ ರೊಕ್ಕ ಜಾಸ್ತಿ ಆಗ್ತೀವಿ, ರೊಕ್ಕ ಜಾಸ್ತಿ ಆಗಿದ್ದಕ್ಕೆ ವ್ಯಾನು, ಆಮೇಲೆ ರಿಕ್ಷಾ ಹಚ್ಬಿಟ್ಟು ಸೀದಾ ಮನೆ ಬಾಲ್ದ ಬರ್ತಾ ಮನೆ ಕರ್ಕೊಂಡು. ನಮ್ಮ ಕಾಲಗೆಲ್ಲ ಹಂಗಿದ್ದಿಲ್ಲ. ನಾವೆಲ್ಲ ನಡ್ಕೋತ ಸಾಲಿ ಹೋಗಿದ್ವಿ, ಪಟ್ಟಿಲ್ಲ ತಗೊಂಡು ಕಲಸರಿ ಹೋಗಿದ್ವಿ. ಎಲ್ಲ ಇಂಗ್ಲೀಷ್ ಮೀಡಿಯಂ ಬಂದು ನಮ್ಮ ಸಂಸ್ಕಾರ ಎಲ್ಲ ಇಂಗ್ಲೀಷ್ ಮಯ ಆಗಿದೆ. ಜೀವನ ಶೈಲಿಯ ಬಗ್ಗೆ ಜ್ಞಾನ, ಶಾಲೆ ಒಳಗೆ ಏನೋ ಶೈಲಿ ಬಗ್ಗೆ ಏನು ಹೇಳೋರು ಕಲಿಬೇಕು. ನಾವೆಲ್ಲ ರೊಕ್ಕಕ್ಕೆ ಬೆನ್ನು ಹತ್ಬಿಟ್ಟೇವಿ.
ಓದಬೇಕು, ಲಕ್ಷ ಬಗ್ಗೆ ತಿಳುವಳಿಕೆ ನೀಡಿ ಮತ್ತು ಮಕ್ಕಳನ್ನ ಚಲೋ ಓದಿಸ್ತೀವಿ, ಎಲ್ಲ ವಿದ್ಯೆ ಕೊಡ್ತೀವಿ, ಚಲೋ ಕಲಿತಾರೆ, ಮುಂದೆ ಅಮೆರಿಕ ಪಾಲಕರಿಗೆ ಸರಿಯಾದ ಮಾರ್ಗದರ್ಶನ ಹೋಗಿ ಅಡ್ಜಸ್ಟ್ ಆಗಕ್ಕಾಗಿಲ್ಲ, ನಾವು ಇಲ್ಲೇ ಉಳಿದಾಕಿದ್ವಿ. ಅದಕ್ಕೆ ಮಕ್ಕಳಿಗೆ ವಿದ್ಯೆ ಕೊಡ್ರಿ, ಅವರು ಬೇಕಾದಷ್ಟು ದುಡ್ಡಿದೆ. ಸರಿಯಾದ ಮಾರ್ಗದರ್ಶನ ನಮ್ಮ ಸಂಸ್ಕೃತಿ ಎಲ್ಲ ಮರೆತು ನಾವು ಹೋಗ್ತಾರೆ. ಅದಕ್ಕೆ ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡೋದು ಏನಂದ್ರೆ, ಈಗ ತಾಯಂದ್ರು ಮಕ್ಕಳು ಬಂದಿದ್ದು ನೋಡಿ ಭಾಳ ಖುಷಿ ಆಯ್ತು. ಯಾಕಂದ್ರೆ ಈಗ ತಾಯಂದ್ರು ಅಜ್ಜಂದ್ರು ಎಲ್ಲರೂ ಗುಡಿ ಗುಂಡಾರ ಅಡ್ಡಾಡ್ತಾರೆ, ಮಕ್ಳು ಯಾರೂ ಬರಂಗಿಲ್ಲ. ಯಾಕಂದ್ರೆ ಅವ್ರು ಕರ್ಕೊಂಡು ನಾವು ಹೋಗಿಲ್ಲ. ಅವ್ರ ಮೇಲೆ ಒಂದು ಒತ್ತಡ ಏನಂದ್ರೆ ಓದ್ಬೇಕು 100 ಯಾಕಂದ್ರೆ ಇಲ್ಲಿ ನೋಡ್ರಿ, ಶಾಲೆಗೆ ಹೋಗ್ಬೇಕಾದ್ರೆ ಮಕ್ಕಳ ಜೊತೆಗೆ ತಾಯಂದ್ರು ಬ್ಯಾಗ್ ತಗೊಂಡು ಹೋಗ್ತಿರ್ತಾರೆ. ಯಾರು ಶಾಲೆಗೆ ಹೊಂಟಾರ ಗೊತ್ತಂಗಿಲ್ಲ, ಮಕ್ಕಳು ಹೊಂಟಾರೋ ಇನ್ನು ಹುಡುಗರು ಹೊಂಟಾರೋ ಅಂತೇಳಿ. ಯಾಕಂದ್ರೆ ಮಕ್ಕಳಿಗಿಂತ ಟೆನ್ಷನ್ ಹುಡುಗರು ತಾಯಂದ್ರಿಗೆ ಇರ್ತದೆ. ಲಘು ಫಸ್ಟ್ ಬರೋಕು ನಮ್ಮ ಮಗ 100 ತೊಗೊಂಡು ಸಮಾಧಾನ ಇಲ್ಲ, ಇನ್ನೂ ಒಂದು ಹೆಚ್ಚಿಗೆ ತೊಗೋಬೇಕಾಗಿತ್ತು ಅಂತೇಳಿ 100 ಕೊಡ್ತಾರ ಅಂದ್ರೆ ಸಹಿತ ಇವ್ರಿಗೆ 101 ತೊಗೋಬೇಕು ಅನ್ನೋ ಒಂದು ವಿಚಾರ ತಾಯಂದ್ರಿಗೆ. ಅದಕ್ಕೆ ದಯಮಾಡಿ ಎಲ್ಲ ತಾಯಂದ್ರು ಮನೆಯೊಳಗೆ ಸಂಸ್ಕಾರ ಕಲಿಸ್ರಿ, ಅವರಿಗೆ ಭಾಳ ಒತ್ತಡ ಹೇರಬೇಡ್ರಿ. ಯಾಕಂದ್ರೆ ಬರೀ ಓದೋದು ಮತ್ತು ದುಡಿಯೋದು ಮತ್ತು ರೊಕ್ಕ ಗಳಿಸೋದು ಇಂಪಾರ್ಟೆಂಟ್ ಅಲ್ಲ. ನಮ್ಮ ಹಿರಿಯರು ಯಾರು, ನಮ್ಮ ತಂದೆ ತಾಯಿನ ಹೆಂಗೆ ನೋಡ್ಕೋಬೇಕು, ಅವರಿಗೆ ಯಾವ ಗೌರವ ಕೊಡಬೇಕು, ಮತ್ತು ಗುಡಿ ಗುಂಡಾರಕ್ಕೆ ಹೋಗಬೇಕು, ನಮ್ಮ ಧರ್ಮ ಸಂಸ್ಕೃತಿ ಬಿಡಬಾರ್ದು, ಈ ಎಲ್ಲ ವಿಚಾರವನ್ನು ನಾವು ಹೇಳ್ಕೊಡ್ಬೇಕು. ಈಗೂ ಸಹಿತ ಇಲ್ಲೆಲ್ಲ ತಾಯಂದ್ರು ಬಂದಿದ್ದೀರಿ. ಇವತ್ತು ಒಂದೇ ದಿನ ಕೈ ತುತ್ತು ಬೇಡ, ಪ್ರತಿದಿನ ಹುಡುಗರಿಗೆ ಕೈ ತುತ್ತು ಕೊಡೋದು ಕಲೀರಿ. ಅದಕ್ಕೂ ಸಮಯ ಮಾಡ್ಕೊಡಿ. ಯಾಕಂದರೆ ನೀವು ಹೇಳ್ತೀನಿ, ಮಕ್ಕಳು ಹುಟ್ಟಿದಾಗಿಂದ ಹಿಡಿದು SSLC ತನಕ ಮಾತ್ರ ನಮ್ಮ ಜೊತೆ ಇರ್ತಾರೆ. SSLC ಆತಂದ್ರೆ ಅವ್ರು PUC ಹೋದಂದ್ರೆ ಅವ್ರಿಗೂ ತಿನ್ನಕ್ಕೆ ಕೊಡ್ಸೋಕ್ಕಾಗಿಲ್ಲ, ನಮಗೂ ತಿನ್ಸಕ್ಕೆ ಕೊಡ್ಸೋಕ್ಕಾಗಿಲ್ಲ, ನಾವು ತಿನ್ಸೋಕ್ಕೂ ಬರೋಂಗಿಲ್ಲ. ಅದಾದಮೇಲೆ PUC ಆದಮೇಲೆ ಪ್ರೊಫೆಷ್ನಲ್ ಕೋರ್ಸ್ BA MBA ಹೋಗ್ಬಿಡ್ತಾರೆ. ಅದಾದಮೇಲೆ ನೌಕರಿಗೆ ಅಂತ ಹೋಗ್ಬಿಟ್ಟಂದ್ರೆ ನಮ್ಮ ಜೊತೆಗಿರೋದು 10 ವರ್ಷ ಮಾತ್ರ. 10 ವರ್ಷ ಓದೋಕ್ಕೆ, ಈ ಓದೋದ್ರಲ್ಲೇ 3 ವರ್ಷ ಮಾತ್ರ ನಮ್ಮ ಜೊತೆ ಇರ್ತಾರೆ. ಯಾಕಂದ್ರೆ 1ನೇ ವರ್ಷದಿಂದ 3ನೇ ವರ್ಷದ ತನಕ ಅಷ್ಟ. 3ನೇ ವರ್ಷ ಆತಂದ್ರೆ ಸಾಲಿ ಶುರು. ಅವ್ರ ಜೊತೆ ಆಟ ಪಾಠ ನೋಡಿ ನಲಿಯೋದಕ್ಕೆ ನಮಗೂ ಸಮಯ ಇಲ್ಲ, ಅದನ್ನು ನೋಡೋ ನಮ್ಗೆ ಟೈಮು ಇಲ್ಲ. ಅದಕ್ಕೆ ದಯಮಾಡಿ ಮಕ್ಕಳನ್ನ ಮನೆಯಲ್ಲೇ ಇಟ್ಕೋರಿ, ಸಾಧ್ಯ ಆದಷ್ಟು ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ. ಅವ್ರಿಗೂ ನಮ್ಮ ಹಿರಿಯರು, ನಮ್ಮ ಗುರುಗಳು, ನಮ್ಮ ಅಕ್ಕಪಕ್ಕದವರು ಅನ್ನೋದ್ರ ಬಗ್ಗೆ ಒಂದು ಅಭಿಮಾನ ಬರಲಿ ಅಂಥೇಳಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಜನ ಬಂದು ಮಕ್ಕಳನ್ನ ಕರ್ಕೊಂಡ್ಬಂದಿದ್ದೀರಿ. ಭಾಳ ತಂಗ ಮಾತಾಡಿ ಮಕ್ಕಳು ಹೊಟ್ಟೆಸ್ಕೊಂಡ್ಬಿಡ್ತಾರೆ, ಮತ್ತು ಆಮೇಲೆ ಹಾಕ್ಕೊಡ್ಬೇಕಿದೆ. ಅದು ದಯಮಾಡಿ ಇನ್ನು ಮುಂದೆ ಈ ನಮ್ಮ ಸಂಸ್ಕಾರವನ್ನು ಉಳಿಸುವಂಥ ಈ ಸಂಸ್ಥೆ ಇನ್ನೂ ಬೆಳೀಲಿ ಸಾಕಷ್ಟು. ಆಮೇಲೆ ಈ ಸಂಸ್ಥೆ ಹೇಳಿದರು ಹೊನ್ನಾಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅಂತಾರೆ. ಅವ್ರದ್ದು ಒಂದು ಸಣ್ಣ ಕತೆ ಹೇಳ್ತೀವಿ, ಕತೆ ಅಲ್ಲ ಜಸ್ಟ್ ಒಂದು. ಅವ್ರಿಗೆ ಯಾವುದೋ ಒಂದು ಪುರಸ್ಕಾರ ಕೊಟ್ಟಿದ್ದು, ಭಾರತ ಸರ್ಕಾರ ಪದ್ಮಶ್ರೀ ಕೊಟ್ಟಿದ್ದು. ಅವ್ರು ಹೇಳಿದ್ರಂತ, ನನಗೆ ಯಾವ ಪ್ರಶಸ್ತಿ ಬೇಡ, ರೊಕ್ಕ ಎಷ್ಟು ಬರ್ತಿದೆ ಹೇಳೋದು. ಯಾಕಂದ್ರೆ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಹೊತ್ತು ಊಟಕ್ಕೆ ರೊಕ್ಕ ಬೇಕೋ ಹೊರತು ನಿಮ್ಮ ಪ್ರಶಸ್ತಿ ಅವಶ್ಯಕತೆ ಇಲ್ಲ, ನೀವೇ ಇಟ್ಕೋಬೋದು ಅಂದರು. ಅಂಥ ಒಬ್ಬ ರಾಘವೇಂದ್ರ ಸ್ವಾಮಿಗಳು ಅವತ್ತೇನ ಅವ್ರು ಯೋಗ ಕಲ್ಸೋಕೆ ಶುರು ಮಾಡಿದರು. ಇವತ್ತಿಗೂ ಸಹಿತ ನಡೀತಾ ಇದೆ. ಅವ್ರದ್ದು ಸಂಸ್ಥೆ ಇದೇ ರೀತಿ ಮುಂದುವರಿಲಿ. ನಾವೆಲ್ಲರೂ ಯೋಗ ಕಲಿಯೋನು, ಸಾಧ್ಯ ಆದಷ್ಟು ಸಂಘಟನೆ ಆಗಿ ಯೋಗ ಮಾಡ್ಬೇಕು. ಯಾಕಂದ್ರೆ ನಮ್ಮ ಮನೆಗೆ ಮಾಡ್ತೀವಿ ಅಂದ್ರೆ 1 ದಿನ 2 ದಿನ ಅಷ್ಟೇ ಮಾಡ್ತೀವಿ, 3ನೇ ದಿನಕ್ಕೆ ಅದು ಮುಕ್ತಾಯ ಹಾಕಿ ಕೈಬಿಡ್ತೇವೆ. ಅದು ದಯಮಾಡಿ ಎಲ್ಲಿ ಅವ್ರು ನಡೆಸ್ತಾರೆ ಎಲ್ಲ ಕಡೆ ಸೇರಿ. ನಮ್ಮಲ್ಲೂ ಚೈತನ್ಯಗರದಾಗ ಒಂದು ಯೋಗ ಕ್ಲಾಸ್ ನಡೀತೈತಿ. ನಿಮಗೆ ಇಲ್ಲೆಲ್ಲೂ ಸಿಕ್ಕಿಲ್ಲ ಟೈಮಂದ್ರೆ ಅಲ್ಲಿ ಬರ್ರಿ, ಎಲ್ಲರೂ ಯೋಗ ಕಲೀರಿ, ನಿರೋಗಿಗಳಾಗ್ರಿ. ಯೋಗ ಉಚಿತ ಉಚಿತ ಉಚಿತ. ನಮ್ಮ ಮಾತಿಲ್ಲಿ ಮುಗಿಸೋದು. ಹರಿ ಓಂ. ಕಾರ್ಯಕ್ರಮದ ಅತಿಥಿಗಳಾದ ವಿರೂಪಾಕ್ಷಯ್ಯ ಹಿರೇಮಠ ಅಣ್ಣ ಇವರು ನಮ್ಮ ಪೂರ್ವಜರ ಸಂಸ್ಕಾರದ ಬಗ್ಗೆ ಹಾಗೂ ಪ್ರಸ್ತುತ ಜೀವನ ಶೈಲಿಯ ಬಗ್ಗೆ ತಿಳುವಳಿಕೆ ನೀಡಿ ಪಾಲಕರಿಗೆ ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಅಧ್ಯಕ್ಷೀಯ ನುಡಿ ಕಾರ್ಯಕ್ರಮದ ಅಧ್ಯಕ್ಷರಾದ ಪ್ರೇಮಾ ಹೆಗಡೆ ಇವರಿಂದ ಅಧ್ಯಕ್ಷ ನುಡಿ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಯಾಕಂದ್ರೆ ಭಾಳ ಹೊತ್ತಿಂದ ಕೂತಿದ್ದೀರಿ, ಕೈಕಾಲು ಹಿಡ್ಕೊಂಡಿದ್ದೆ, ಸ್ವಲ್ಪ ಚೈತನ್ಯ ಬರಲಿ ನಿಮಗೆ ಅಂತೇಳಿ ಇಲ್ಲಿಯ ತನಕ ಇವತ್ತಿನ ದಿನ ಈ ಮಾತೃಭೋಜನ ಕಾರ್ಯಕ್ರಮದಲ್ಲಿ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಿಂದ ನಮ್ಮ ಬದ್ರಿಯಕ್ಕನವರು ನಮ್ಮ ಜೀವನದ ರೂಪುರೇಷೆಯನ್ನು ನಮಗೆ ಕೊಟ್ಟಿದ್ದಾರೆ. ಇನ್ನು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನಿದೆ ಅನ್ನೋದನ್ನು
KBಯಲ್ಲಿ ಇಟ್ಕೊಂಡಿದ್ದಾರೆ ಫುಲ್ ಕಂಟ್ರೋಲ್, ಅದನ್ನು ಸ್ವಿಚ್ ಆನ್ ಮಾಡಿಬಿಟ್ಟಿದ್ದಾರೆ ಇವತ್ತು. ಈಗ ನಾನೇನು ಮಾತಾಡಲಿ ಅನ್ನೋದು ನನ್ನೊಂದು ಸಂದಿಗ್ಧ ಪರಿಸ್ಥಿತಿ ಅಂತ ಅನ್ನಿಸ್ತದೆ. ಯಾವಾಗಲೂ ಅಧ್ಯಕ್ಷ ಸ್ಥಾನ ಅಂದರೆ ಹಾಗೆ ಎಲ್ಲರೂ ಮಾತಾಡಿದ್ಮೇಲೆ ಮಾತಾಡಬೇಕಲ್ಲ. ಕೂತವರಿಗೆ ಕಾಲು ಹಿಡಿದು ಬಿಟ್ಟಿರ್ತದೆ, ಮೈಂಡು ಸೋತು ಬಿಟ್ಟಿರ್ತದೆ. ಆಮೇಲೆ ಇವ್ರು ಯಾಕಪ್ಪ ನಿಂತರು ಕೂತ್ಕೊಂಡ್ರೆ ಬರೋದಿಲ್ವ, ಇವ್ರಿಗೂ ಸ್ವಲ್ಪ ಸಹಜವಾಗಿ ಆಗ್ತದೆ. ಆ ರೀತಿಯಲ್ಲಿ ನಾನು ನಿಮಗೆ ಒಂದೆರಡು ಮಾತನ್ನು ಈ ಮಾತೃಭೋಜನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಈಗ ನೋಡಿ, ಒಂದು ಸುಂದರ ವಾತಾವರಣದಲ್ಲಿ ಕುಂತಿದ್ದೀರಿ. ಇದು ಒಂದು ಭಾಗ್ಯ ಅಂತ ಅನ್ನಿಸ್ತದೆ ನನಗೆ. ಯಾಕಂದರೆ ನಮ್ಮ ಪತಂಜಲಿ ಮುನಿಗಳು ನಮಗೆ ಅಷ್ಟಾಂಗ ಸೂತ್ರವನ್ನು ಕೊಟ್ಟಿದ್ದಾರೆ. ಯಮ, ನಿಯಮ, ಆಸನ. ಈಗ ನೀವು ಮಾಡ್ತಾ ಇರೋದು ಆಸನ 3ನೇದು. ಯಮ ನಿಯಮ ಬಿಟ್ಟಿದ್ದೀರೋ ಇದ್ದಿದ್ದೀರೋ ಅನ್ನೋ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಈಗ ಇಲ್ಲಿ ನಮ್ಮ ರಾಮಚಂದ್ರ ಮಿಷನ್ ಇದು ಏನು ಒಂದು ಧ್ಯಾನ ಕೇಂದ್ರದವರು, ಹೆಸರು ಗೊತ್ತಿಲ್ಲ, ಸಾರಿ ಸರ್ ಕೂತಿದ್ದಾರೆ ನೋಡಿ. ಅವರು ಎಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂತ. ನಾವಿನ್ನೂ ಆಸನದಲ್ಲಿ ಇದ್ದೇವೆ, ಅವರು ದಾಟಿದ್ದಾರೆ ಅದರ ಮೇಲೆ. ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನಕ್ಕೆ ಬಂದಿದ್ದಾರೆ ಅವರು. ಧಾರಣ ದಾಟಿ ಧ್ಯಾನದಲ್ಲಿ ಇದ್ದಾರೆ. ನಾವು ಆ ಸ್ಥಿತಿಗೆ ಹೋಗಬೇಕು. ಯಾಕಂದರೆ ಈ ಪರಿಸರದಲ್ಲಿ ನೀವು ಕುಂತಾಗ ನೀವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಈ ದೇಹ ಪಂಚಮಹಾಭೂತದಿಂದ ಮಾಡಿದಂಥದ್ದು. ಪಂಚತತ್ವಗಳಿಂದ ನಮ್ಮ ದೇಹ ರಚಿತ ಆಗಿದೆ. ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ. ಹೌದಾ? ಹಾಗೆ ನಮ್ಮ ಸುತ್ತಲಿನ ಪಂಚಮಹಾಭೂತಗಳು ಅದೇ. ನಾವು ಬೇಗ ಪ್ರಕೃತಿಗೆ ಹೊಂದ್ಕೊಂಡ್ಬಿಡ್ತೇವೆ. ಅದ್ರ ಬಿಟ್ಟು ನಾವು ಇದನ್ನ ಏನಾಗಿದ್ದೀವಿ ಅಂದರೆ, ನಮ್ಮ ಬಾತ್ರೂಮ್ ಶವರ್ಗೆ ತಲೆ ಕೊಡ್ತೀವಿ, ನಾವು ಹರಿಯೋ ನೀರನ್ನು ಮರೆತು ಬಿಟ್ಟಿದ್ದೀವಿ. ನಿಜವಾದ ಒಂದು ತಂಗಾಳಿಯನ್ನು ನಾವು ಮರೆತು ಬಿಟ್ಟಿದ್ದೀವಿ. ಮನೆಯ AC ಮೊರೆ ಹೋಗಿದ್ದೀವಿ. ಈಗ ನಮ್ಮನೇಲಿ AC ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಹೆಮ್ಮೆ ಆಗ್ತದೆ ನಮಗೆ. ಆದರೆ ಒಂದು ಸ್ವಲ್ಪ ಹೊತ್ತು ನಾ ಗಾಳಿಗೆ ವಿಹಾರಕ್ಕೆ ಹೋಗಿ ಬರ್ತೀನಿ ಅನ್ನೋಷ್ಟು ಧೈರ್ಯ ನಮಗಿಲ್ಲ ಅನ್ನಿಸ್ತದೆ. ನಮ್ಮ ಆತ್ಮಶಕ್ತಿ ಈಗ ಭಾಳಷ್ಟು ಕುಗ್ಗಿ ಹೋಗಿದೆ, ಉಳಿದೇ ಇಲ್ಲ. ನೋಡಿ, ನಾನು 84ರಲ್ಲಿ ಒಂದು ಸಲ ಈ ಆರ್ಮಿಯವ್ರ ಜೊತೆ ಆರ್ಮಿ ಆಫೀಸರ್ಸ್ ಬಸ್ನಲ್ಲಿ ಕಾಶ್ಮೀರ ಹೋಗಿದ್ದೆ, ಜಮ್ಮುದಿಂದ. ಅಲ್ಲಿಂದ ಒಂದು 10 ದಿವಸ ಹೋಗಿದ್ದೀನಿ. ಅವರು ಕೈಯಲ್ಲಿ ಊಟನೇ ಮಾಡೋದಿಲ್ಲ, ಸ್ಪೂನ್ ಹಿಡಿಯೋದೆ. ಆ ಸ್ಪೂನ್ ಇಲ್ದಿದ್ರು ಊಟನೇ ಇಲ್ಲ. ನಾ 3 ದಿನ 4 ದಿನ ಸ್ಪೂನಲ್ಲೇ ತಿಂದೆ. 5ನೇ ದಿನ ನನ್ನ ಕೈಯಲ್ಲಿ ನನಗೆ ತಿಂದು ಬಿಡಬೇಕು ಅನ್ನಿಸ್ತಾ ಇತ್ತು. ಆಗ ಹೇಳಿದೆ, कर्नल साहब ये क्या है, आपका हाथ में क्यों नहीं खाते, ऐसा डिसिप्लिन क्यों लाया है इधर ಅಂತ ಕೇಳಿದೆ. ಯಾಕೆ ಬರೀ ಕೈಯಲ್ಲೇ? ನಮ್ಮ ಕೈಯಲ್ಲಿ ಏನು ಒಂದು ರಸ ಸ್ರವಿಸ್ತದೆ, ಅದರಿಂದ ಬಾಯಿಗೆ ಹಾಕಿದಂಗೆ ಸ್ಪೂನಿನ ಊಟ ಆಗೋದಿಲ್ಲ. ನೀವು ಏನು ಅಂದ್ಕೊಳ್ತಿದ್ರೆ ಇವತ್ತಿಂದ ನಾನು ಕೈಯಲ್ಲಿ ಊಟ ಮಾಡ್ತೇನೆ ಅಂತಂದೆ. ಅವರು ಫುಲ್ಲು ಒಂದು ಬಸ್ಸು ಆಫೀಸರ್ಸ್, ಬರೀ ಆರ್ಮಿ ಆಫೀಸರ್ಸು. ಡಿಸಿಪ್ಲಿನ್ ಅಂದರೆ ಡಿಸಿಪ್ಲಿನ್. ಕಾಲಲ್ಲಿ ಶೂ ಹಾಕ್ಕೊಂಡೆ ಕ್ಯಾಂಟೀನ್ಗೆ ಹೋಗಬೇಕು, ಆ ರೀತಿ